ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಮಹೋನ್ನತರು ಸರ್ವಶಕ್ತರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತಹ ನಮ್ಮೆಲ್ಲರ ಪ್ರೀತಿಯುಳ್ಳ ಪರಲೋಕದ ತಂದೆ ಯೆಹೋವನೇ, ಮತ್ತೊಂದು ವಾರ್ತೆ ನಿನ್ನ ಕೃಪಾಸನದ ಬಳಿ ಬಂದು ನಾವೆಲ್ಲರೂ ಕೂಡ ಸೇರುವಂತೆ ಮಾಡಿರುವಂತ ನಿಮ್ಮ ಮಹಾಕೃಪೆಗಾಗಿಯೂ ತಂದೆ ಆದೇವರೇ ನಾವು ನಿಮಗೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸೋರಾಗಿದ್ದೇವೆ. ತಂದೆ ದೇವರೇ, ಇದೇ ಇರುವಂತಹ ಒಂದು ವಿಶೇಷವಾದ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ದೇವರೇ, ದೇವದರ್ಶನ ಗುಡಾರದ ವಿಷಯವಾಗಿದ್ದೇವರೇ, ಸಹೋದರರು ಅಪ್ಪ ನಮ್ಮೊಟ್ಟಿಗೆ ಮಾತನಾಡುವಾಗ ತಂದೆ ದೇವರೇ ಅವರೊಟ್ಟಿಗಿದ್ದು ಎಲ್ಲ ವಾಕ್ಯಗಳಲ್ಲಿಯೂ ಅವರು ನಡೆಸಿಕೊಡ್ರಿ ಎಂಬುದನ್ನು ಬೇಡುವರಾಗಿದ್ದೇವೆ. ತಂದೆ ದೇವರೇ, ಅವರಿಗೆ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ಅವ್ರನ್ನ ಬಲಪಡಿಸ್ರಿ ಅಪ್ಪ. ಅವ್ರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡ್ರಿ ಅಪ್ಪ. ಆನ್ಲೈನ್ಗೆ ಜಾಯ್ನ್ ಆಗಿರುವಂತ ನಮ್ಮೆಲ್ಲರನ್ನು ಕೂಡ ನಿಮ್ಮ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿಸ್ರಿ. ಈ ಪಾಠದ ಆರಂಭದಿಂದ ಹಿಡಿದು ದೇವರೇ ಅಂತ್ಯದವರೆಗೂ ನಿಮ್ಮ ಮಹಿಮೆಯಲ್ಲಿ ನಿಮ್ಮ ಪ್ರಸನ್ನತೆಯಲ್ಲಿ ನಡೆಸ್ರಿ ಎಂಬುದನ್ನು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರಿಯ ಒಬ್ಬನೇ ಮಗನು, ನಮ್ಮ ಕರ್ತನು, ನಮ್ಮೆಲ್ಲರ ರಕ್ಷಕನು, ಒಡೆಯನು, ವಿಮೋಚಕನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೇಲೆ. ತಂದೆ ದೇವ್ರಿಗೂ ಅವರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಕೃತಜ್ಞತೆಯನ್ನು ಹೇಳಿಕೊಂಡು ನಿಮಗೆ ಕೂಡ ಎಲ್ಲರಿಗೂ ವಂದನೆಯನ್ನು ನಾನು ಹೇಳಿಕೊಂಡು, ಸಹೋದರ ಸಹೋದರಿಯರೇ, ಹೋದ ವಾರ ನಾವು ಈ ದೇವದರ್ಶನ ಗುಡಾರದ ಒಂದು ಏನಂತ ಕೇಳಿದ್ರೆ ಒಂದು ಹಿಸ್ಟ್ರಿ, ಒಂದು ಜರ್ನಿ, ಒಂದು ಪ್ರಯಾಣವನ್ನು ನೋಡಿದೀವಿ. ಆ ಪ್ರಯಾಣ ಏನಂತ ಹೇಳಿದ್ರೆ ಎಲ್ಲಿಂದ ಶುರು ಆಯ್ತು, ಅದು ಎಲ್ಲಿ ಹೋಯ್ತು ಅಂತ ತನಕ ನೋಡಿದ್ವಿ. ಕೊನೆಗೆ ಅದು ಬಂದು ಫಲಸ್ತೀನಿಂದ ಅದು ಮತ್ತೆ ಒಂದು ಎತ್ತನ ಗಾಡಿಯಲ್ಲಿ ಕಳಿಸಿದ್ರು. ಅಲ್ಲಿ ಉಜಿಯಾ ಎನ್ನುವ ಒಂದು ಮನುಷ್ಯ ಅದನ್ನ ತೆಗೆದು ಮುಟ್ಟುವಾಗ ಅವನು ಎಷ್ಟು ಒಂದು ಮಹಿಮೆ ಇತ್ತಂದ್ರೆ ಆ ಮನುಷ್ಯ ಸತ್ತು ಹೋದ ಅಂತ ಕೂಡ ನೋಡ್ತೀವಿ. ಆಮೇಲೆ ಆ ದೇವದರ್ಶನ ಗುಡಾರ ಒಂದು ಆಲಯಕ್ಕೆ ಹೋಗಿ ಆಮೇಲೆ ನೋಬ್ ಎನ್ನುವ ಒಂದು ಜಾಗಕ್ಕೆ ಬಂದಿತ್ತು ಅಂತ ನಾವು ನೋಡಿದ್ವಿ. ಸೊ ಅಲ್ಲಿಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಸಹೋದರ ಸಹೋದರಿಯರೇ, ಇಲ್ಲಿ ಇರುವ ಒಂದು ಪ್ರಯಾಣ ಯಾವುದು ದೇವದರ್ಶನ ಉಂಟಾಗಿ ಅದು ಎಲ್ಲಿ ಹೋಯ್ತು ಅಂತ ಅದು ಗೊತ್ತಿಲ್ದಿರ ಕಾಣದಿರ ಹೋಯ್ತು. ಆಮೇಲೆ ಒಂದು ನೆಬೂಕದ್ನೆಚ್ಚರು ಬ್ಯಾಬಿಲೋನ್ ಅವರು ಬಂದು ಸೆರೆ ಹಿಡಿದುಕೊಂಡು ಅದನ್ನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅದು ಹಾಳು ಮಾಡಿದ್ರ ಎಲ್ಲಿ ಹೋಯ್ತು ಅಂತ ಗೊತ್ತಿರ್ಲಿಲ್ಲ. ಅಷ್ಟಿಗೆ ಅದು ಮುಗೀತು. ಆದ್ರೆ ಸಹೋದರ ಸಹೋದರಿಯರೇ, ವಾಕ್ಯ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಮುಂದೆ ನಡೆದಿರುವ ಒಂದೊಂದು ವಿಷಯವು ಕೂಡ ನಮಗೆ ಯಾವ ತರ ಒಂದು ಪಾಠವಾಗಿದೆ ಅದಂತ ಹೇಳುವಾಗ ಒಂದು ಎಚ್ಚರಿಕೆ, ಈ ಕೊನೆ ಕಾಲದಲ್ಲಿ ಜೀವಿತ ಮಾಡುವ ನಮಗೆ ಒಂದು ದೊಡ್ಡ ಪಾಠ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಕೂಡ ನಾವು ಓದ್ಬಿಡೋಣ. ರೋಮಪುರಿಯರಿಗೆ ಬರೆದಿರುವ 15ನೇ ಅಧ್ಯಾಯ 4ನೇ ವಾಕ್ಯ ಓದೋಣ ಸಿಸ್ಟರ್. ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಆ ಒಂದು ರಕ್ಷಣೆ ನೀಡೋದಕ್ಕೆ ಇವೆಲ್ಲ ನಮಗೆ ಒಂದು ಬಹಳ ಬುದ್ಧಿವಾದಿಗಳನ್ನು ಹೇಳುವ ಒಂದು ಕಾರ್ಯಗಳಾಗಿ ಇದೆ ಅಂತ ಕೂಡ ಸಹೋದರ ಸಹೋದರಿಯರೇ ನಾವು ನೋಡ್ತೀವಿ. ಹಾಗಿರುವಾಗ ಏನೇ ಕೂಡ ನೋಡಿ, ಇಲ್ಲಿ ಆ ದೇವದರ್ಶನ ಗೂಡಾರ ಉಂಟಾದ ಮೇಲೆ ಅದರ ಒಂದು ಪ್ರಯಾಣ ನಡೀತು, ಎಲ್ಲೆಲ್ಲೋ ಹೋಯ್ತು, ಕೊನೆಗೆ ನಾಶ ಆಯ್ತು. ಆದ್ರೆ ಅವು ಬರೆದಿರುವ ವಿಷಯಗಳೆಲ್ಲ ನಮಗೆ ಬಹಳ ಒಂದು ಬುದ್ಧಿವಾದ ವಿಷಯಗಳನ್ನ ಹೇಳುವ ವಿಷಯದಾಗಿದೆ ಅಲ್ವಾ. ಅಲ್ಲಿ ನಡೆದಿರುವ ಒಂದು ಆರಾಧನೆ ಕೂಡ ಇವೆಲ್ಲ ಯಾವ್ದಕ್ಕೆ ಛಾಯವಾಗಿತ್ತು ಅಂತ ನಾವು ಓದಿದ್ವಿ ಎಬ್ರಿಯದಲ್ಲಿ ಅಂತ ಹೇಳಿದ್ರೆ, ಇವೆಲ್ಲ ಪರಲೋಕ ಕಾರ್ಯಗಳಿಗೆ ಛಾಯವಾಗಿತ್ತು. ಅವು ಪರಲೋಕ ರಾಜ್ಯಕ್ಕೆ ಹೋಗುವವರಿಗೆ ಅದು ಒಂದು ದಾರಿ ತೋರಿಸುವ ಒಂದು ಛಾಯವಾಗಿತ್ತು ಅಂತೆಲ್ಲ ಕೂಡ ನಾವು ನೋಡಿದ್ದೀವಿ. ಹಾಗಿರುವ ಸಹೋದರ ಸಹೋದರಿಯರೇ, ಮೋಶೆಯನ್ನ ಕರೆದು ತಂದೆಯ ದೇವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಈ ಒಂದು ದೇವದರ್ಶನ ಗೂಡಾರನ್ನ ತೋರಿಸಿದ್ರು. ಯಾವ ತರ ದೇವದರ್ಶನ ಗುಡಾರ ಇದೆ ಅಂತ ಅವ್ರನ್ನ ಕರೆಸಿ, ನಾನ್ ತೋರಿಸಿದ ಮಾದರಿ ಏನ್ ಮಾಡು ಅಂತ ಕೇಳಿದ್ರೆ ಒಂದು ಕೂಡ ತಪ್ಪಿಲ್ದಿರ ನೀನ್ ಮಾಡ್ಬೇಕು ಅಂತ ಮೋಶೆಗೆ ಕೊಟ್ಟಿತ್ತು ಅಲ್ವರ. ಸೊ ಆಗಿರುವಾಗ ಅದು ಇವಾಗ ಬಂದು ಕಣ್ಣಾರ ಕಾಣ್ದಿರ ಇದ್ರೂ ಕೂಡ ಆ ಬೈಬಲ್ ಅಲ್ಲಿ ಎಲ್ಲ ಏನಾಗಿದೆ ಅದರಲ್ಲಿ ಸಹೋದರ ಸಹೋದರಿಯರೇ ನಮಗೆ ಬರೆಯಲ್ಪಟ್ಟಿರೋ ಕಾರಣ ನಮಗೆ ಬಹಳ ಮುಖ್ಯವಂತದ್ದಾಗಿದೆ. ಹಿಂಗಿರುವಾಗ ಸಹೋದರ ಸಹೋದರಿಯರೇ, ನಮಗ್ ಗೊತ್ತಿದ್ದಂಗೆ ಈ ದೇವರ ಆಲಯ ಅಂತ ಹೇಳುವಾಗ, ನಾನು ವಾಸ ಮಾಡ್ತೀನಿ ಈ ಇಸ್ರೇಲ್ ಮಧ್ಯೆಯಲ್ಲಿ, ನಾನು ವಾಸ ಮಾಡೋದಕ್ಕೆ ನನ್ನ ಒಂದು ಆಲಯವನ್ನು ನೀವು ಮಾಡ್ಬೇಕು ಅಂತ ಹೇಳುವಾಗ ಆ ಆಲಯ ಯಾರು ಅಂತ ನೋಡ್ತೀವಿ ಅಂತ ಕೇಳಿದ್ರೆ ನೀವೇ ದೇವರ ಆಲಯ ಅಂತ ಹೇಳ್ಬೇಕು. ಈಗ ನಾವೇ ಆ ದೇವರ ಆಲಯ ಅಂತ ಹೇಳುವಾಗ ನಾವು ಇವಾಗ ಕಟ್ಟಬೇಕಾಗಿರುವ ದೇವದರ್ಶನ ಗುಡಾರ ಯಾವ ತರ ಇರಬೇಕು ಅಂತ ಅವರು ಕಟ್ಟಿರುವ ವಿಷಯಗಳೆಲ್ಲ ನಾವು ಅದನ್ನ ಸ್ಟಡಿ ಮಾಡಿದ್ರೆ ನಮ್ಗೂ ಗೊತ್ತಾಗುತ್ತೆ ಸಹೋದರ ಸಹೋದರಿಯರು. ಸೊ ಹೀಗಿರುವಾಗ ಏನ್ ನಡೀತು ಅಂತ ಹೇಳುವಾಗ ಸಹೋದರ ಸಹೋದರಿಯರೇ, ಫಸ್ಟ್ ಈ ದೇವದರ್ಶನ ಗುಡಾರ ಅನ್ನುವಾಗ
ಅದರ ಎಷ್ಟು ಭಾಗ ಇದೆ ಈ ದೇವದರ್ಶನ ಗುಡಾರದಲ್ಲಿ ಅನ್ನುವಾಗ ಇವಾಗ ಒಂದು ಯಾವ ತರ ಕಟ್ಟಬೇಕು, ಏನೆಲ್ಲ ಕಟ್ಟಬೇಕು ಅಂತ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಕೊಟ್ಟಿದ್ರು ಅಂತ ನೋಡ್ತೀವಿ ಅಲ್ವರ. ಹಂಗಾದ್ರೆ ದೇವದರ್ಶನ ಗುಡಾರದಲ್ಲಿ ಎಷ್ಟು ಭಾಗ ಇತ್ತು, ಎಷ್ಟು ಭಾಗ ಅಂದ್ರೆ ಎಷ್ಟು ಸ್ಥಳಗಳು ಇತ್ತು ಅಂತ ನೋಡುವಾಗ ಅದರಲ್ಲಿ ಬಹಳ ಮುಖ್ಯ 3 ಸ್ಥಳಗಳು ಅದರಲ್ಲಿ ಇದ್ದಿದ್ದಂತ ನಾವು ನೋಡ್ತೀವಿ ಅಲ್ವರ. ಒಂದು ಪ್ರಕಾರ, ಇನ್ನೊಂದು ಪರಿಶುದ್ಧ ಸ್ಥಳ, ಇನ್ನೊಂದು ಮಹಾಪರಿಶುದ್ಧ ಸ್ಥಳ ಬಹಳ ಮುಖ್ಯ. ಇದ್ರಲ್ಲಿ ನೋಡ್ಬೇಕಾದ್ರೆ ಈ ಹೊರಗಡೆ ಇರುವ ಒಂದು ಪಾಲಯ ಅಂತ ಅದು ಕೂಡ ಇತ್ತು ಅಲ್ವಾ. ನಾವು ಇವು ಬೇಸಿಕ್ ಕ್ಲಾಸ್ ಅಲ್ಲಿ ಇವೆಲ್ಲ ಕೂಡ ಓದಿದ್ದೀವಿ ಅಲ್ವರ. ಪಾಲಯ ಅಂತ ಹೇಳುವ ಯಾವುದಕ್ಕೆ ಸೂಚನೆ ಆಗ್ತದೆ ಪಾಲಯ ಅನ್ನುವಾಗ? ಯಾರಾದ್ರೂ ಉತ್ತರ ಕೊಡಿ. ಸಭೆ ಅಲ್ಲ, ನಾವು ದೇವರ ಅನ್ಯ ಜನರಿಗೆ ವೆರಿ ಗುಡ್, ವೆರಿ ಗುಡ್. ಯಾರಂತ ಕೇಳಿದ್ರೆ ಸಹೋದರ ಸಹೋದರಿ, ಈ ದೇವದರ್ಶನ ಗುಡಾರದಲ್ಲಿ ನಾನು ಹೇಳ್ದಂಗೆ ಇವಾಗ ನೋಡಿ, ಹೊರಗಡೆ ಪಾಲಯ, ಆಮೇಲೆ ಹೊರಗಡೆ ಬರುವಾಗ ಪ್ರಕಾರ ಐತೆ, ಅದ್ರೊಳಗೆ ಹೋಗುವಾಗ ಪರಿಶುದ್ಧ ಸ್ಥಳ ಇದೆ, ಅದ್ರ ಒಳಗೆ ಹೋಗುವಾಗ ಮಹಾಪರಿಶುದ್ಧ ಸ್ಥಳ ಇದೆ. ಹಂಗಾದ್ರೆ ಇದರಲ್ಲಿ ಇರುವ ಒಂದು 4 ಭಾಗಗಳು, 4 ಸ್ಥಳಗಳು ಉಂಟು ಅಲ್ವರ. 4 ಸ್ಥಳ ಅಂತ ಕೇಳಿದ್ರೆ ಒಂದು ಪಾಲಯ. ಪಾಲಯ ಅನ್ನುವಾಗ ಸಿಸ್ಟರ್ ಹೇಳಿದ್ರು ನೋಡಿ, ಅನ್ಯ ಜನರು. ಯಾಕಂತ ಕೇಳಿದ್ರೆ ಆ ಅನ್ಯ ಜನರಿಗೆ ಇದರಲ್ಲಿ ನಡೆಯೋ ವಿಷಯಗಳು ಏನು ಕಾಣೋದಿಲ್ಲ. ಅನ್ಯ ಜನರು ಎನ್ನುವಾಗ ಅವರೆಲ್ಲ ಎಲ್ಲಿದ್ದಾರೆ? ಹೊರಗಡೆ ಇದ್ದಾರೆ ಅಂತ ನೋಡ್ತೀವಿ. ಹಂಗಿರುವ ಪ್ರಕಾರದಲ್ಲಿ ಬಂದಿರುವ, ಪ್ರಕಾರ ಅಂತ ಹೇಳಿದ್ರೆ ಯಾರು? ಪ್ರಕಾರದಲ್ಲಿ ಇರೋರು ಯಾರು ಹೇಳಿ? ಯಾರಾದ್ರೂ ಉತ್ತರ ಕೊಡಿ. ಪ್ರಕಾರ ನಾವು ಓದಿದೀವಲ್ಲ ಬೇಸಿಕ್ ಕ್ಲಾಸ್ ಅಲ್ಲಿ. ಪ್ರಕಾರ ಅಂತ ಹೇಳಿದ್ರೆ ಲೇವಿಯರು, ಕರೆಕ್ಟ್. ಯಾರಂತ ಕೇಳಿದ್ರೆ ಸಹೋದರ ಸಹೋದರರೇ, ಈ ಪ್ರಕಾರದಲ್ಲಿ ಇರೋರು ಯಾರಂತ ಕೇಳಿದ್ರೆ, ಈಗ ದೇವರ ಸತ್ಯವನ್ನು ತಿಳ್ಕೊಂಡು ಕ್ರಿಸ್ತನನ್ನು ಅವರು ಸ್ವೀಕರಿಸಿ ಅವ್ರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ ಬಂದಿರೋರು. ಆದ್ರೆ ಆ ಪ್ರಕಾರದಲ್ಲಿ ಏನಿದೆ ಅಂತ ಕೇಳಿದ್ರೆ, ಒಂದು ಅಲ್ಲಿರುವ ಬಲಿಪೀಡ ಇದೆ. ಅದರಲ್ಲಿ ಇರುವಾಗ ತನ್ನನ್ನು ಯಾರು ತನ್ನ ಪೂರ್ತಿಯಾಗಿ ತನ್ನನ್ನ ಯಜ್ಞವಾಗಿ ಕೊಡುವ ಅವ್ರ ಲೇವಿ, ಅದರಲ್ಲಿ ಕೆಲಸ ಮಾಡೋರು ಲೇವಿ. ಆದ್ರೆ ಕಾನ್ಸಿಕ್ರೇಷನ್ ಅಂತ ಬರುವಾಗ ಕ್ರಿಸ್ತನಲ್ಲಿ ಒಡಂಬಡಿಕೆ ಮಾಡೋರು ಮಾತ್ರವೇ ಎಲ್ಲಿ ಹೋಗ್ತಾರೆ ಅಂತೇಳಿ, ನನ್ನ ಆದಾಮಿನ ಸೆತ್ತು ನನ್ನ ದೀಕ್ಷಾಸ್ಥಾನ ತಗೊಂಡು ಕ್ರಿಸ್ತನೊಳಗೆ ಅಂತ ಹೇಳುವಾಗ ಯಾರು ಬರ್ತಾರೋ ಅವ್ರು ಎಲ್ಲಿಗೆ ಹೋಗ್ತಾರೆ ಅಂತ ಕೇಳಿದ್ರೆ 3ನೇ ಸ್ಥಳಕ್ಕೆ ಒಳಗಡೆ ಹೋಗ್ತಾರೆ. ಅವರು ಪರಿಶುದ್ಧ ಸ್ಥಳಕ್ಕೆ ಒಳಗಡೆ ಹೋಗ್ತಾರೆ. ಅದು ಅನ್ನುವಾಗ ಕಾನ್ಸಿಕ್ರೇಷನ್ ಅಂದು ಅದು ಒಳಗಡೆ ಇರುವ 2ನೇ ಭಾಗ ಅಂತ. ಅದರಲ್ಲಿ ಯಾರಿದ್ದಾರೆ 2ನೇ ಭಾಗದಲ್ಲಿ? ನೋಡಿ, ಇಲ್ಲಿ ಐತೆ, ನಾನು ಹಾಕಿದ್ದೀನಿ, ಇದ್ರ ಮೇಲೆ ಹಾಕಿದ್ದೀನಿ. ಇದರಲ್ಲಿ ನೋಡಿದ್ರೆ ಈಗ ಅದ್ರ ಒಳಗೆ ಇರೋರು ಯಾರು? ಅದ್ರ ಒಳಗೆ ಹೋಗೋರು ಯಾರು? ಬರೀ ಯಾಜಕರು ಹೋಗ್ಬೇಕು ಅಂತ ಹೇಳಿದ್ರೆ ಯಾರು ನೋಡಿ? ಮನಸ್ಸಲ್ಲಿ ಪರಲೋಕದ ಯೋಚನೆ, ಪರಲೋಕದ ಅವರ ಒಂದು ಮನಸ್ಸು ಇರೋರು ಮಾತ್ರ ಹೋಗ್ತಾರೆ. ಮಾಂಸದಲ್ಲಿ ನಾವೆಲ್ಲ ಮಾಂಸದಲ್ಲಿ ಇದೀವಿ, ಆದ್ರೆ ನಮ್ಮ ಎಲ್ಲ ಯೋಚನೆ ಯಾವ್ದು ಬಗ್ಗೆ ಇದೆ ಅಂತ ಕೇಳಿದ್ರೆ ಪರಲೋಕದ ಬಗ್ಗೆ ಇರುವಾಗ ಎಲ್ಲ ಆತ್ಮೀಯ ರೀತಿಯಲ್ಲಿ ಯಾರು ಯೋಚನೆ ಮಾಡ್ತಾರೋ ಅವರು ಆ ಒಂದು ಸ್ಥಳದಲ್ಲಿ ಇರುವ ಒಂದು ಸೂಚನೆಯಾಗಿದೆ. ಹಂಗಾದ್ರೆ ಪರಿಶುದ್ಧ ಸ್ಥಳ ಅಂತ ಬರುವಾಗ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗೋರು ಯಾರು ಅಂತ ಹೇಳಿದ್ರೆ, ಅದು ನಮ್ಮ ಶರೀರವನ್ನ ಬಿಟ್ಟು ನಮ್ಮ ಇರುವ ಆ ಯೋಚನೆ, ಮನಸ್ಸು, ಆ ಒಂದು ದೇವರ ವಾಕ್ಯದಿಂದ ಜನಿಸಲ್ಪಟ್ಟುವ ಆ ಮನಸ್ಸು ಏನಾಗುತ್ತೆ ಅಂತ ಕೇಳಿದ್ರೆ ಅದು ಮರಣ ಆದ್ಮೇಲೆ ಪರಿಶುದ್ಧ ಸ್ಥಳಕ್ಕೆ ಹೋಗ್ತದೆ. ಆಗಿರುವಾಗ ಇದರಲ್ಲಿ ಇರುವ 4 ಸ್ಥಳವನ್ನು ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಿರೋದು ಬಹಳ ಮುಖ್ಯ. ಸರಿ, ಆಗಿದ್ರೆ ಮೋಶೆಗೆ ತಂದೆಯ ದೇವರು ಕರೆಸಿ ಏನ್ ಮಾಡಿದ್ರ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅವರಿಗೆ ಒಂದು ಡ್ರಾಯಿಂಗ್ ಅಂತ ಹೇಳಕ್ಕಾಗಲ್ಲ ಅಲ್ವಾ. ಹಿಂಗೆ ಇಂಜಿನಿಯರ್ಗೆಲ್ಲ ಕೊಟ್ಟಿದ್ರಲ್ಲ, ಆ ತರ ಒಂದು ಡ್ರಾಯಿಂಗ್ ಮೋಶೆಗೆ ಕೊಟ್ಟಿಲ್ಲ. ಯಾವ ತರ ಕೊಟ್ಟಿದ್ರು ಅಂತ ಕೇಳಿದ್ರೆ ದೇವದರ್ಶನ ಗೂಡಾರವನ್ನೇ ಅವರಿಗೆ ತೋರಿಸಿಕೊಟ್ರಂತೆ. ಹೇಳಿದ್ರು, ನೀನ್ ಏನು ನೋಡ್ದೋ ಅದನ್ನ ಬರ್ಕೋ ಅಂತ ಹೇಳಿದ್ರು. ಹಂಗಾದ್ರೆ ಅದನ್ನ ನೋಡಿ ನೀನು ಏನ್ ಅವರು ದೇವದರ್ಶನ ಗುಡಾರ ಅಲ್ಲಿ ನೋಡಿರದೆ ಇಲ್ಲಿ ಬಂದು ಉಂಟು ಮಾಡಿದ್ರು ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಆಗಿರುವಾಗ ಈಗ ದೇವದರ್ಶನ ಗುಡಾರ ಅಂತ ಹೇಳುವಾಗ ಇವಾಗ ಕಟ್ಟಕ್ಕೆ ಯಾರು ಬರ್ತಾರೆ ಅಂತ ಕೇಳಿದ್ರೆ ಮೋಶೆ ಬರ್ತಾರೆ, ಕೆಳಗೆ ಬರ್ತಾರೆ. ಅವರು ಕೊಟ್ಟಿರುವ ಈ ಕಟ್ಟಕ್ಕೆ ಶುರು ಮಾಡುವಾಗ ನಾವು ಕೂಡ ಈಗ ದೇವದರ್ಶನ ಗುಡಾರ ಕಟ್ಟಕ್ಕೆ ಶುರು ಮಾಡ್ತಾ ಇದೀವಿ. ಈಗ ಕಟ್ಟಬೇಕಂದ್ರೆ ಮೊದಲನೇದು ಏನು ಬೇಕು? ನಾವು ಕಟ್ಟಬೇಕಾದ್ರೆ ಮೊದಲನೇದು ನಮಗೆ ಬೇಕಾಗಿರೋದು ಏನು? ಇಲ್ಲಿಗೆ
ಯಾವ್ದು ಬೇಕು? ನಂಬಿಕೆ. ಅದಲ್ಲ, ಅದು ಕರೆಕ್ಟು. ನಂಬಿಕೆ ನಮಗೆ ಬೇಕು. ಈಗ ಈ ದೇವದರ್ಶನ ಗುಡಾರ ಎನ್ನುವ ಈ ಒಂದು ಬಿಲ್ಡಿಂಗ್ ಅಂತ ಹೇಳುವಾಗ ಈ ಆಲಯ ಕಟ್ಟಬೇಕಾದ್ರೆ ಯಾವ್ದನ್ನ ಮೊದಲು ಶುರು ಮಾಡಬೇಕು? ಯಾವ್ದ್ರಲ್ಲಿ ಮೊದಲು ಶುರು ಮಾಡಬೇಕು? ಮರ ಸುತ್ತ ಕಡೆ ಮರನ? ಅದೇ ನೀವ್ ಹೇಳ್ಬೇಕು. ಮರ ಇಟ್ಟು ಶುರು ಮಾಡ್ಬೇಕಾ, ಇಲ್ಲ ಈ ತೆರೆಗಳು ಇಟ್ಟು ಶುರು ಮಾಡ್ಬೇಕಾ, ಇಲ್ಲ ಒಳಗೆ ಇದ್ದ ಆ ಕಂಬಗಳನ್ನ ಇಟ್ಟು ಶುರು ಮಾಡ್ಬೇಕಾ? ಎಲ್ಲಿಂದ ಶುರು ಮಾಡಿರ್ಬೋದು? ಸುತ್ತ ಕಡೆ ಬಾರ್ಡರ್ ಐತಲ್ಲ. ಸೊ ಮೊದಲು ಏನ್ ಆಗ್ಬೇಕು ಈ ದೇವದರ್ಶನ ಗುಡಾರ? ಯಾಕಂದ್ರೆ ಇದು ಅರಣ್ಯದಲ್ಲಿದೆ. ಈ ಒಂದು ಅಡವಿಯಲ್ಲಿ ಮರ ಬ್ರದರ್, ಮರ ಜಾಲಿ ಮರದಿಂದ ಅಂತ ಎಲ್ಲ ಓಕೆ, ಕರೆಕ್ಟ್. ನೀವ್ ಹೇಳೋದೆಲ್ಲ ಮರನೇ. ಇವಾಗ ಈ ದೇವದರ್ಶನ ಗುಡಾರ ಯಾವ ತರ ಇತ್ತು ಅಂತ ಹೇಳುವಾಗ ಸೋದರ ಸೋದರೇ, ಇವಾಗ ನಾನು ಒಂದು ಚಿಕ್ಕ ಒಂದು ನೋಡ್ರಿ, ಈ ವಿಡಿಯೋ ನಾನು ನೋಡ್ತಾ ಇದ್ದ ವಿಡಿಯೋ ನೋಡ್ರಿ. ಅಲ್ಲಿಗೆ ನೋಡುವಾಗ ಈ ತರ ಕಂಬಗಳೆಲ್ಲ ಹಾಕಿದ್ರು. ಓಕೆ, ಈ ಕಂಬಗಳು ಹಾಕಿ ಈ ಕಂಬಗಳನ್ನ ನಿಲ್ಲಿಸಿದ್ರು. ಒಂದೊಂದು ಕಂಬ ಕೂಡ ಇದು ಸುಮ್ಮನೆ ಒಂದು ಮಾಡೆಲ್ ಮಾತ್ರವೇ ಅಷ್ಟೇ. ಓಕೆ, ಈ ಕಂಬಗಳನ್ನ ನಿಲ್ಲಿಸಿ ಈ ಕಂಬಗಳ ಮುಖಾಂತರ ಯಾವ ತರ ನಿಲ್ಲಿಸಿ ಅದನ್ನ ಕಟ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ನೋಡಿ, ಹಿಂಗೆ ಇಷ್ಟು ಕಂಬಗಳು ಇಡ್ತಾರೆ. ಇಷ್ಟು ಕಂಬಗಳು ಇಟ್ಟು ಒಂದೊಂದಕ್ಕೂ ಒಂದು ಅಳತ ಇದೆ. ಆಮೇಲೆ ನಾನು ತೋರಿಸ್ತೀನಿ. ಕೆಳಗೆ ಇರುವ ಒಂದು ಬಾರ್ಡರ್ ಇದೆ, ಅದು ಎಲ್ಲ ಬೆಳ್ಳಿಯಲ್ಲಿ ಮಾಡಿರೋದು. ಅದರಲ್ಲಿ ಕೆಳಗೆ ಇರುವ ಉಕ್ಕಲ್ಲಿ ನೋಡಿದ್ರೆ ಅದು ತಾಮ್ರದಲ್ಲಿ ಮಾಡಿದ್ರು. ಇದೆಲ್ಲ ಒಂದು ಅಳಗೆಯನ್ನ ಇಟ್ಟು ಒಂದು ಕಂಬಗಳ ತರ ಮಾಡಿದ್ರು ಅಂತ ನೋಡ್ತೀವಿ ಅಲ್ವಾ. ಎರಡು ಕಡೆ ಮಾಡಿಸಿ ನೋಡ್ರಿ, ಈ ಒಂದು ವಿಡಿಯೋ ನೋಡುವಾಗ ಈ ಎರಡು ಕಡೆ ಆ ಒಂದು ಅಳಗೆಯನ್ನ ಇಟ್ಟು ಕಟ್ತಾರೆ. ಓಕೆ, ಈ ಕಟ್ತಾ ಇರುವಾಗ ಸಹೋದರ ಸಹೋದರಿ ನಿಮ್ಗೆಲ್ಲ ವಿಡಿಯೋ ಕಾಣುತ್ತೆ ಅಂತ ನೋಡ್ತಾ ಇದ್ದೀನಿ. ಈಗ ನೋಡಿ, ಹಿಂಗ್ ಕಟ್ಬಿಟ್ಟು ಇವಾಗೆಲ್ಲ ನೋಡಿ ಒಂದೊಂದು ಕರೆಕ್ಟ್ ಆಗಿ ಅವ್ರು ಲಿಂಕ್ ಮಾಡಿ ಈ ದೇವದರ್ಶನ ಗುಡಾರನ ಕಟ್ಟೋದನ್ನ ನಾವು ನೋಡ್ತಾ ಇದ್ವಿ. ಇದಕ್ಕೆ ಅಳತೆ ಇದೆ. ಈ ಕಡೆ 50ಗೆ ನಾವು ನೋಡಿದ್ವಲ್ಲ, 20ಗೆ 10, 20/10 ಈ ಒಂದು ಅಳತೆಯಲ್ಲಿ ಕಟ್ತಾ ಇದ್ದಾರೆ. ಇದೆಲ್ಲ ಅಳತೆನ ನೋಡ್ತೀವಿ ವಾಕ್ಯದ ಮುಖಾಂತರ, ಆಮೇಲೆ ಸ್ಟಡಿ ಮಾಡೋಣ. ಬರೀ ಈ ವಿಡಿಯೋ ಮಾತ್ರ ಫಸ್ಟ್ ನೋಡ್ಕೊಳ್ರಿ. ಓಕೆ, ಏನೆಲ್ಲ ಫಸ್ಟ್ ಹಾಕಿರ್ಬೇಕಪ್ಪ, ಏನಕ್ಕಲ್ಲ ಈ ತರ ಲಾಕ್ ಮಾಡ್ತಾರೆ. ಇದನ್ನ ಲಾಕ್ ಮಾಡ್ಬೇಕು. ಈ ತರ ಎಲ್ಲ ಹಾಕ್ಬಿಟ್ಟು ಹಂಗೆ ಬಿಡಬಾರ್ದು. ಈ ಅಳೆಗೆಲ್ಲ ಹಾಕ್ಬಿಟ್ಟು ಇವೆಲ್ಲ ಕಂಬಗಳು ಹಾಕಿ ಅದನ್ನ ಲಾಕ್ ಮಾಡ್ಬೇಕು. ಒಂದು ಕೂಡ ಇಲ್ಲಿ ಅಲ್ಲಾಡಂಗಿಲ್ಲ ಅಂತದ್ ಒಂದು ಹಾಕಿ ಅದನ್ನ ಲಾಕ್ ಮಾಡ್ತಿದ್ರು. ಲಾಕ್ ಮಾಡುವಾಗ ನೋಡಿ, ಈ ಒಂದು ಕಂಬಗಳು ಹಾಕ್ತಾರೆ, ಸೆಂಟ್ರಲ್ಲಿ ಹಾಕಿ ಈ ಲಾಕ್ ಮಾಡಿ ಇಟ್ಟಿರ್ತಾರೆ. ಓಕೆ, ಈಗ ಏನಾಯ್ತು ಅಂತ ಕೇಳಿದ್ರೆ, ಒಳಗಿರುವ ಅದೇ ದೇವದರ್ಶನ ಗುಡಾರ, ಹೊರಗಿರೋದಲ್ಲ, ಇಲ್ಲ ಒಳಗಡೆ ಇರುವ ಈ ದೇವದರ್ಶನ ಗುಡಾರದಲ್ಲಿ ಇದೇ ದೇವದರ್ಶನ ಗುಡಾರ. ಈ ತರಲ್ಲಿ ಎರಡು ಭಾಗ, ಅದ್ರ ಒಳಗೆ ಇರುವ ಎರಡು ಭಾಗನ ತೋರಿಸಿದ್ವಿ. ಅದ್ರ ಮೇಲೆ ಏನಾಯ್ತು ಅಂತ ಕೇಳಿದ್ರೆ, ಒಂದು 4 ತೆರೆನ ಹಾಕಿದ್ರು. 4 ತರ. ಇದೆಲ್ಲ ಜ್ಞಾಪಕ ಇಟ್ಕೊಳ್ರಿ, ನಾವು ಸ್ಟಡಿ ಮಾಡ್ತೀವಿ. ಒಂದೊಂದು ಕೂಡ ಒಂದು ಆಳವಾಗಿ ಕೆಲವು ವಿಷಯಗಳನ್ನ ನಾವು ಸ್ಟಡಿ ಮಾಡ್ತೀವಿ. ಇದರಲ್ಲಿ ಇರುವ ಒಂದು 4 ತೆರೆ ಮೇಲೆ ಹಾಕ್ತಾರೆ ಅದನ್ನ. ಓಕೆ, ಅದನ್ನ ನೋಡಿ, ಇದೆಲ್ಲ ಈ ತೆರೆಗಳು 4 ತೆರೆಗಳು ಹಾಕ್ತಾರೆ. ಈ 5 ಕಂಬಗಳು ಇಟ್ಟಿದ್ದಾರೆ. ಏನು 5 ಕಂಬ ಅದೆಲ್ಲ ನೋಡ್ತೀವಿ. ಮೇಲೆ ಇರುವ ಆ ಕುರಿಯ ಒಂದು ಚರ್ಮದಲ್ಲಿ ಮಾಡಿರುವ ತೆರೆ, ಆಮೇಲೆ ಮೇಲಿರುವ ಒಂದು ಯಾವ್ದ್ರೆ ಕಡಲನ್ನ ಹಂದಿದ ಒಂದು ತೆರೆ, ಇದೆಲ್ಲ 4 ತೆರೆ ಹಾಕಿದ್ರು. ಬಹಳ ಮುಖ್ಯ. ಅದನ್ನ ಮುಚ್ಚಿದ್ರು. ಮುಚ್ಚಿ ಸಹೋದರ ಸಹೋದರಿಯರೇ ನೋಡಿ, ಆಮೇಲೆ ಆ ಒಂದು ಹೊರಗಡೆ ಇರುವ ಕಾಂಪೌಂಡ್, ನೀವ್ ಹೇಳ್ದಂಗೆ ಹೊರಗಡೆ ಇರುವ ಕಾಂಪೌಂಡ್ ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಆ ತೆರೆಯನ್ನ ಅಲ್ಲೇ ಕಟ್ಟಿದ್ರು. ಕಟ್ಟಿ ಅದು ಯಾವ್ದೋ 100 ಮೊಳ ಇತ್ತಂತೆ. 100 ಮೊಳಕ್ಕೆ 50 ಮೊಳ ಹಾಕಿ ಅದನ್ನ ಕಂಬಗಳೆಲ್ಲ ಎತ್ತಿ ಕ್ಲೀನ್ ಆಗಿ ಕಟ್ಟಿ ಏನ್ ಮಾಡಿದ್ರು, ಒಂದೊಂದು ಕಂಬ ಕೂಡ ಆ ಪ್ರಕಾರಕ್ಕೆ ಹಾಕಿದ್ರು. ನೋಡ್ರಿ, ಇಲ್ಲಿ ನೋಡ್ತಿದ್ದೀರಲ್ಲ, ಈ ತರ ಹಾಕಿದ್ರು. ಆಮೇಲೆ ನೋಡುವಾಗ ಸಹೋದರ ಸಹೋದರಿಯರೇ, ಈಗ ಯಾವ ತರ ಕಟ್ಟಿದ್ರು ಅಂತ ಹೇಳಿದ್ರೆ, ನೆಕ್ಸ್ಟ್ ನೋಡಿ, ಈಗ ಪ್ರಕಾರ ಇದು ಪ್ರತಿಯೊಂದು ಬಾರಿ ಕೂಡ ಅವರು ಆ ಮೇಘಸ್ತಂಭ ಬಂದು ಮೇಲೆ ಎತ್ತುವಾಗ ಇದೆಲ್ಲ ಮತ್ತೆ ಬಿಚ್ಚಿ ಇದನ್ನ ತಗೊಂಡು ಪ್ರಯಾಣದಲ್ಲಿ ಎತ್ಕೊಂಡು ಹೋಗ್ಬೇಕು. ಇದಕ್ಕೆ ಅಂತ ಬೇರೆ ಎಲ್ಲರೂ ತಗೊಂಡು ಹೋಗಿಲ್ಲ. ಅವರು ಒಂದು 3 ಕೋತ್ರಗಳನ್ನ ನೇಮಿಸಿದ್ರು. ಅವ್ರು ಮಾತ್ರವೇ ಇದನ್ನ ತಗೊಂಡು ಅವ್ರ ಹಿಂದೆ ಹೋಗ್ಬೇಕು ಅಂತ ನೋಡ್ತೀವಿ. ಹೀಗಿರುವಾಗ ಇದು ಎಂಟ್ರನ್ಸ್ ಅಂತ ಹೇಳಿದ್ರೆ, ಆ ಎಂಟ್ರನ್ಸ್ ಅಲ್ಲಿ ಇದನ್ನ ಕಟ್ಟಿ ಆ ಒಳಗೆ ಹೋಗುವ ಆ ಪ್ರಕಾರ ಹೋಗುವ ಒಂದು ಎಂಟ್ರೆನ್ಸ್ ಕೂಡ ಕಟ್ಟಿದ್ರು. ಇದು ಕಲರ್ಗಳು ಬೇರೆ ಬೇರೆ ಇದೆ. ಆಮೇಲೆ ನಾನು ತೋರಿಸ್ತೀನಿ ಈ ವಿಷಯಗಳೆಲ್ಲ. ಹಿಂಗೆ ನಿಮಗೆ ನೋಡೋದಕ್ಕೆ ಮಾತ್ರ ಒಂದು ವಿಷಯವಾಗಿ ಇದನ್ನ ತೋರಿಸ್ತಾ ಇದ್ದೀನಿ. ಹಾಗಿರುವ ಸಹೋದರ ಸಹೋದರಿ, ಈಗ ಪ್ರಕಾರ ರೆಡಿ ಆಯ್ತು. ಈ ಪ್ರಕಾರ ರೆಡಿ ಆದ್ಮೇಲೆ ಎಲ್ಲ ಬೆಳ್ಳಿ ಬಟ್ಟದಲ್ಲಿ ಅಲ್ಲಿ ಏನಾಗಿದ್ರು ಅಂತ ಹೇಳಿದ್ರೆ, ಆ ಮೆಲ್ಲಿಯ ವಸ್ತ್ರದಲ್ಲಿ ಕಟ್ಟಿದ್ರು. ಇದನ್ನ ಯಾರು ಮುಟ್ಟಂಗಿಲ್ಲ.
ಅದ್ ನೋಡಿದ್ರೆ ಕೆಲವು ಪ್ರಾಣಿಗಳು ಕೂಡ ಅದ ಮೇಲೆ ಬಿದ್ದೇವೆ. ಆ ಪ್ರಾಣಿ ಬೀಳುವಾಗ ಆದ್ಮೇಲೆ ಆ ಪ್ರಾಣಿ ಅದನ್ನ ಮುಟ್ಟಿದ್ರೆ ಸತ್ತೋಗ್ತಾರೆ. ಯಾರು ಮುಟ್ಟಬಾರ್ದು ಅದನ್ನ. ಆ ತರ ಒಂದ್ ಏನಾಗಿದೆ ಅಂತ ಕೇಳಿದ್ರೆ ದೇವರ ಒಂದು ಮಹಿಮೆ ಇತ್ತು ಅದ್ರಲ್ಲಿ. ಆ ಕಾಂಪೌಂಡ್ ಕೂಡ ಯಾರು ಮುಟ್ಟಂಗಿಲ್ಲ, ತೆರೆ ಯಾರು ಮುಟ್ಟಂಗಿಲ್ಲ ಅಂತದಿತ್ತು. ಆ ಕಂಬಗಳೆಲ್ಲ ಕಟ್ಟಿ ಹಿಂಗೆ ಇಕ್ಕಿದ್ರು. ಆಮೇಲೆ ನೋಡ್ದಿಲ್ಲ ಹಂಗ ಮತ್ತೆ ಬಲಿಪೀಠಗಳು ಇಲ್ಲಿ ಕಟ್ಟಿ ಈ ತರ ಇತ್ತು. ಸಹೋದರ ಸಹೋದರರೇ, ಹೀಗೆ ಕಟ್ಟದ ಮೇಲೆ ಎಸ್ ಇವಾಗ ಇದು ನೋಡ್ಬೇಕಾದ್ರೆ ಇದು ಬಲಿಪೀಠ. ಓಕೆ, ಇದನ್ನ ಫಸ್ಟ್ ನೋಡ್ಬಿಟ್ರೆ ಆಮೇಲೆ ನಿಮಗೆ ಏನಾಗುತ್ತೆ ಅಂತ ಕೇಳಿದ್ರೆ ಬರ್ತಾ ಇವೆಲ್ಲ ಒಂದೊಂದು ಯಾವ ಅಳತೆ ಕೊಟ್ಟಿದ್ರು, ಏನಕ್ಕೆ ಇಷ್ಟೊಂದು ಎಲ್ಲ ಮಾಡಿದ್ರು ಅಂತ ನೋಡುವ. 4 ಕೊಂಬುಗಳು ಸೈಡ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಆ ಮೂಲೆಯಲ್ಲಿ ಕೊಂಬುಗಳ ತರ ಮಾಡಬೇಕು ಅಂತ ಹೇಳಿ ಇದನ್ನ ಈ ಒಂದು ಅಳಗೆನ್ನ ಯಾವ ತರಲಿ ಸುತ್ತಬೇಕಂದ್ರೆ ಯಾರ್ರಿ ಕಾಪರ್ ಎನ್ನುವಾಗ ತಾಮ್ರದಲ್ಲಿ ಮಾಡ್ಬೇಕು. ತಾಮ್ರ ಎಲ್ಲ ಅಳೆಗೆಲ್ಲಿ ಮಾಡಿ ತಾಮ್ರೆಯನ್ನ ಸುತ್ತಿ ಅದನ್ನ ಕವರ್ ಮಾಡಿ ಇಡಬೇಕು ಅಂತ ಮುಚ್ಚಿಲ್ಲ ಇತ್ತು. ಈ ತರ ಒಂದು ಜಾಲ್ ಕೂಡ ಮಾಡಿ ಒಳಗೆ ಇಟ್ಟು ಏನಕ್ಕಂತ ಕೇಳಿದ್ರೆ ಅದರಲ್ಲಿ ಹಾಕುವ ಬೆಂಕಿ ಅದರೊಳಗೆ ಇರುವ ಎಲ್ಲ ಬೂದಿಗಳೆಲ್ಲ ಏನಾಗ್ತದೆ ಅಂತ ಕೇಳಿದ್ರೆ ಅದ್ ಕೆಳಗೆ ಹೋಗೋದಿಕ್ಕೆ ಅದನ್ನ ಇಟ್ಟಿದ್ರು. ಇದಕ್ಕೆ 2 ಕಂಬ ಹಾಕಿ ಲಾಕ್ ಮಾಡ್ಬೇಕು. ಯಾಕಂದ್ರೆ ಹೊತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು, ಇಂಥ ಲಾಕ್ ರಿಂಗ್ಗಳೆಲ್ಲ ಹಾಕಿ ಇದಕ್ಕೆ ಹೊತ್ಕೊಂಡು ಹೋಗೋದಿಕ್ಕೆ ರಿಂಗ್ ಹಾಕಿ ಕಂಬಗಳೆಲ್ಲ ಹಾಕಿ ಅದನ್ನ ಏನ್ ಮಾಡಿದ್ದು ಹಿಂಗಿಟ್ಟಿದ್ರು ಅಂತ ನೋಡ್ತೀವಿ. ಅವಾಗ ಬೆಂಕಿ ಹಚ್ಚೋದಿಕ್ಕೆ, ಆಮೇಲೆ ಅದಾದ್ಮೇಲೆ ಅದನ್ನ ಹೊತ್ಕೊಳ್ಳೋದು ಹೋಗೋದಿಕ್ಕೆ ಇದು ಬಲಿಪೀಠ ಅವ್ರು ಮಾಡಿರುವ ಒಂದು ಬಲಿಪೀಠಗಳಾಗಿ ಇತ್ತು ಅಂತ ನೋಡ್ತೀವಿ. ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಸಹೋದರ ಸಹೋದರರೇ, ಅಲ್ಲಿದ ಈ ಕಂಗಳ ಅಲ್ವಾ, ಈ ಒಂದು ದೊಡ್ಡ ಒಂದು ಲೇವರ್ ಅಂತ ಇದ್ದಾರೆ. ಇದು ಏನಂತ ಕೇಳಿದ್ರೆ ಇದರಲ್ಲಿ ನೀರ್ ಹಾಕಿರ್ತಾರೆ. ನೀರ್ ಹಾಕಿ ತುಂಬಿ ಅವರ ಮುಖವನ್ನು ಏನ್ ಮಾಡ್ತಿದ್ದೆ ಅಂತ ಕೇಳಿದ್ರೆ ದಿನ ಅವ್ರು ಬಂದು ನೋಡುವಾಗ ಅಲ್ಲಿ ಕನ್ನಡಿಕ ಇರ್ಲಿಲ್ಲ. ಅವಾಗ ಇವ್ರು ಮುಖ ನೋಡಿ ಅದನ್ನೇ ಕ್ಲೀನ್ ಆಗಿ ಕೈ ಕಾಲೆಲ್ಲ ತೊಳೆದುಕೊಂಡು ಏನಾಗ್ಬೇಕಂತ ಕೇಳಿದ್ರೆ ಹೋಗ್ಬೇಕು ಅಂತ ಕೂಡ ಯಾಚಕರು ಮಾಡ್ತಿದ್ರು ಅಂತ ನೋಡ್ತೀವಿ. ಆಮೇಲೆ ನೋಡಿ ಇದ್ರಲ್ಲಿ ನೀರ್ ಹಾಕಿ ಇವೆಲ್ಲ ಇದು ನೋಡಿದ್ರೆ ಮೇಲಿರುವ ಆ ಒಂದು ಆಕಾಶ ಕಾಣುತ್ತೆ. ಅದೇ ತರ ಅಷ್ಟು ಕ್ಲೀನ್ ಆಗಿರ್ತದೆ, ನೀರು ಕ್ರಿಸ್ಟಲ್ ಕ್ಲಿಯರ್ ಆಗಿರ್ತದೆ. ಇದು ನಮ್ಗೆ ಏನಂತ ಗೊತ್ತು, ಈ ಕಂಗಳ ಯಾರಪ್ಪ ಇದು ಅಂತ ಹೇಳಿದ್ರೆ ಕ್ರಿಸ್ತನೇ. ನಾವು ಮಾಡುವ ಬ್ಯಾಪ್ಟಿಸಮ್ ದೇವರ ವಾಕ್ಯ ಅಂತ ಕೂಡ ಅದ್ ನೋಡ್ತೀವಿ. ಆಮೇಲೆ ನೋಡೋಣ ಚಿಕ್ಕ ಬರೀ ನಿಮಗೆ ಅವ್ರು ಇದು ಮಾತ್ರ ತೋರ್ಸು, ಒಂದು ಜರ್ನಿ ತರ ಒಳಗೆ ಒಂದು ಟೂರ್ ತರ ನಾವು ಹೋಗ್ಬಿಟ್ಟು ಆಮೇಲೆ ಪಾಠಕ್ಕೆ ಹೋಗ್ಬಿಡೋಣ. ಈಗ ನೋಡಿದ್ರೆ ಆ ದೀಪಸ್ತಂಭ ಇತ್ತು, 7 ಸ್ತಂಭ ಇತ್ತಲ್ಲ, ಆ ದೀಪಸ್ತಂಭ ಬಹಳ ಮುಖ್ಯ. ಈ ದೀಪಸ್ತಂಭ ಕೆಲವು ಯಾವ್ದೆಲ್ಲ ಮಾಡಿ ಅದನ್ನ ದೀಪಸ್ತಂಭ ಮಾಡಬೇಕು ಅಂತ ಹೇಳಿ ತಂದೆ ದೇವರು ಬಹಳ ಒಂದು ಇಂಪಾರ್ಟೆಂಟ್ ಸ್ಪೆಸಿಫಿಕ್ ಆಗಿ ಕೊಟ್ಟಿರುವ ವಿಷಯಗಳು. ಅದು ಒಂದು ಅದನ್ನ ಒಂದೊಂದಾಗಿ ಹೇಳ್ತೀನಿ ಏನೆಲ್ಲ ಹಾಕಿ ಅದನ್ನ ದೀಪಸ್ತಂಭ ಮಾಡ್ಬೇಕು. ಕೈಯಲ್ಲಿ ಏನ್ ಮಾಡಬಾರ್ದು ಅಂತ ಹೇಳಿದ್ರೆ ಒಂದು ಮೋಲ್ಡಿಂಗ್ ಹಾಕಿ ಅದನ್ನ ಕಟ್ಟಬಾರ್ದು. ಆ ಮೋಲ್ಡಿಂಗ್ ಮಾಡ್ಬಿಟ್ಟು ಆ ದೀಪಸ್ತಂಭ ಮಾಡಬಾರ್ದು. ಕೈಯಲ್ಲಿ ಒಡೆದು ಅದನ್ನ ಮಾಡಿಸ್ಬೇಕು. ಯಾಕಂತ ಕೇಳಿದ್ರೆ ಇದಕ್ಕೂ ಒಂದು ಪಾಠ ಇದೆ. ಇದು ಒಡೆದು ಕಟ್ಟಬೇಕು ಅಂತ ಇದನ್ನ ಮೋಲ್ಡ್ ಮಾಡಬಾರ್ದು ಅಂತ ತಂದೆಯ ದೇವರು ಹೇಳಿ ಕೈಯಲ್ಲೇ ಮಾಡ್ಬೇಕು ಅಂತ ಹೇಳಿದ್ರು ಅಂತ ಒಂದು ದೀಪಸ್ತಂಭ. ಈ ದೀಪಸ್ತಂಭ ಕೂಡ ಒಳಗೆ ಇತ್ತು ಅಂತ ನೋಡ್ತೀವಿ ಸಹೋದರ ಸಹೋದರಿಯರೇ. ಆಮೇಲೆ ನೆಕ್ಸ್ಟ್ ಅದರ ದೀಪಸ್ತಂಭದಲ್ಲಿ ಯಾವಾಗಲೂ ಇವಾಗ ಅದನ್ನ ತಗೊಂಡು ಮತ್ತೆ ಪ್ರಯಾಣ ಮಾಡುವ ತನಕ ಈ ದೀಪಸ್ತಂಭದಲ್ಲಿ ಏನ್ ಇರ್ಬೇಕಂತ ಹೇಳಿದ್ರೆ ಅದರಲ್ಲಿ ಬೆಂಕಿ ಉರಿತಾನೇ ಇರ್ಬೇಕು. ಯಾರಾದ್ರೂ ಒಬ್ರು ನೋಡ್ತಾನೆ ಇರ್ಬೇಕು. ಅದ್ರಲ್ಲಿ ಇರುವ ಒಂದು ಬೆಂಕಿ ಏನ್ ಆಗ್ಬಾರ್ದು ಅಂತ ಹೇಳಿದ್ರೆ ಅದು ಹಾರಬಾರದು. ಅದನ್ನ ಹಂಗೇ ನೋಡ್ಕೊಬೇಕು. ದಿನ ಅಲ್ಲಿರುವ ಒಳಗಡೆ ಇರುವ ಯಾಚಕರನ್ನ ಅದನ್ನ ನೋಡ್ತಾ ಬರ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಆಮೇಲೆ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅಲ್ಲಿ ಇದ್ದ ಒಂದು ಮೇಜೆ, ಆ ಮೇಜೆ ಮೇಲೆ ಇದ್ದ ಮೇಜೆ ರೊಟ್ಟಿ ಅಲ್ವರ, ಮೇಜೆ ರೊಟ್ಟಿ, ಅದಕ್ಕೆ ಮೇಜೆಗಳು ಮಾಡಬೇಕು. ಇವೆಲ್ಲ ಯಾವ್ದ್ರಲ್ಲಿ ಮಾಡ್ಬೇಕಂತ ಕೇಳಿದ್ರೆ ಎಲ್ಲ ಚಿನ್ನದಲ್ಲೇ ಮಾಡ್ಬೇಕು ಅಂತ ಹೇಳಿದ್ರು. ಚಿನ್ನದಲ್ಲಿ ಒಂದು ಅಳಗೆ ಮಾಡ್ಬೇಕು, ಅಳಗೆದಲ್ಲಿ ಮಾಡ್ಬಿಟ್ಟು ಆ ಚಿನ್ನದಲ್ಲೇ ಇವೆಲ್ಲ ಮಾಡ್ಬೇಕು ಅಂತ ಕೊಟ್ಟಿದ್ರು. ಇದು ಮೇಜೆ ಮೇಲೆ ಇಟ್ಟಿದ್ದ ಒಂದು ರೊಟ್ಟಿ, ಒಳಗೆ ಆ ರೊಟ್ಟಿ ಇರುವ ಒಂದು ಮೇಜೆ, ಇದೆಲ್ಲ ನಾವು ನೋಡ್ತೀವಿ. ಇದು ನೋಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅದಕ್ಕೂ ರಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಬಹಳ ಮುಖ್ಯ ಈ ರಿಂಗ್ಸ್ ಗಳು ಕೊಟ್ಟು ಅದನ್ನ ಹೊತ್ತುಕೊಂಡು ಹೋಗೋದಿಕ್ಕೆ ಲಾಕ್ ಸಿಸ್ಟಮ್ ಹಾಕಿ ಅದನ್ನು, ಯಾಕಂದ್ರೆ ಅದು ಹೊತ್ಕೊಂಡು ಹೋಗ್ಬೇಕಲ್ಲ, ದೂರ ಎಲ್ಲೋ ಆ ಮೇಘ ಸ್ತಂಭ ಎಲ್ಲಿ ನಿಲ್ಲುತ್ತೋ
ಅಲ್ಲಿ ತನಕ ಅದನ್ನ ತಗೊಂಡು ಹೋಗೋದಿಕ್ಕೆ ಇವೆಲ್ಲ ತಗೊಳ್ಳೋದಿಕ್ಕೆ ಒಂದು ಗೋತ್ರವನ್ನ ಕೂಡ ಅವ್ರು ನೇಮಿಸಿದ್ರು ಅಂತ ನೋಡ್ತೀವಿ. ಆಮೇಲೆ ಸಹೋದರ ಸಹೋದರರೇ, ನೋಡಿ ಅದು ಈಗಿರುವಾಗ ಅದರಲ್ಲಿ ಇಟ್ಟಿದ್ದು 6 ರೊಟ್ಟಿ. ನಮಗ್ ಗೊತ್ತಾ 6 ರೊಟ್ಟಿ ಅಂದ್ರೆ ಏನು ಅಂತ ಹೇಳಿದ್ರೆ ದೇವರ ವಾಕ್ಯ. ರೊಟ್ಟಿ ಅನ್ನುವಾಗ್ಲೇ ದೇವರ ವಾಕ್ಯ. 6 ಅನ್ನುವಾಗ 6 ರೊಟ್ಟಿ ಅಂತ ಹೇಳುವಾಗ 66 ಪುಸ್ತಕ ನಮ್ಮ ಅದಕ್ಕೆ ನೇಮಿಸ್ತದೆ. ಇದು ದೀಪಸ್ತಂಭ. ಇದು ದೀಪಸ್ತಂಭ ಅಂತ ಹೇಳುವಾಗ ಇವೆಲ್ಲ ಏನಾಗುತ್ತೆ ಅಂತ ಕೇಳಿದ್ರೆ ಸಹೋದರ ಸಹೋದರಿ, ದೀಪಸ್ತಂಭ ಹಾಕುವಾಗ ಅದರಲ್ಲಿ ಇರುವ ಅದರ ಒಂದು ಸಾಂಬ್ರಾಣಿ ಹಾಕ್ತಾರಲ್ಲ, ಅದು ಒಂದು ಒಳ್ಳೆ ಸುಗಂಧ ವಾಸನೆ ಏನಾಗುತ್ತೆ ಅಂತ ಕೇಳಿದ್ರೆ ತುಂಬಿ ಅದನ್ನ ತುಂಬದ ಮೇಲೆ ಎಲ್ಲಿ ಹೋಗ್ತದೆ ಅಂತ ಕೇಳಿದ್ರೆ ಸ್ಟ್ರೈಟ್ ಅದು ಒಳಗೆ ಪರಿಶುದ್ಧ ಸ್ಥಳ, ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು. ನೋಡಿ, ಇಲ್ಲಿ ದೀಪ ನೀನು ಹಾಕುವ ಸಾಂಬಾರಿನ ಏನೇ ಆದ್ರೂ ಕೂಡ ಅದು ಹೊಗೆಯ ಒಂದು ರೀತಿಯಲ್ಲಿ ಹೋಗ್ಬೇಕು. ಅದು ನಮ್ಮ ಹೆಂಗೆ ಪವಿತ್ರಾತ್ಮದಲ್ಲಿ ನಮ್ಮಲ್ಲಿ ಇದ್ದು ನಾವ್ ಹೆಂಗೆ ಶರೀರದಲ್ಲಿ ನಾವು ಇದು ಏನೇ ಮಾಡಿದ್ರು ಕೂಡ ಈ ಶರೀರ ರಕ್ತ ಎಲ್ಲಿ ಹೋಗಕ್ಕಿಲ್ಲ ಅಂತ ಕೇಳಿದ್ರೆ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಹಂಗಾದ್ರೆ ನಾವು ನಮ್ಮ ಒಂದು ಕ್ಯಾರೆಕ್ಟರ್, ನಮ್ಮ ಗುಣಲಕ್ಷಣಗಳು, ನಮ್ಮ ವಾಕ್ಯದಿಂದ ಉಂಟಾಗಿರುವ ಆ ಕ್ಯಾರೆಕ್ಟರ್ ಮಾತ್ರವೇ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗೋದಿಕ್ಕೆ ಇದನ್ನ ಸೂಚನೆ ಮಾಡುತ್ತದೆ ಅಂತ ಹೇಳಿ. ಇದನ್ನ ಕೂಡ ಎಷ್ಟು ಅಳತೆಗಳು ಕೊಟ್ಟಿದ್ದಾರೆ, ಇದೆಲ್ಲ ಹಿಂಗೆ ಯಾವ್ದ್ರಲ್ಲಿ ಮಾಡಿದ್ರು, ಯಾತಕ್ಕೆ ಇಷ್ಟೊಂದು ಅಳತೆನ ಕೊಟ್ಟು ಮಾಡಿದ್ರು ಅಂತ ಕೂಡ ನಾವು ಅದನ್ನ ನೋಡ್ಬೋದು. ಅದರಿಂದ ಬರುವ ಅದು ನೋಡಿ ಬೆಂಕಿ ಹಾಕಿ ಅದರ ಬರುವ ಸಾಂಬ್ರಾಣಿಗಳ ಹಾಕಿ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ಅದು ಮಹಾಪರಿಶುದ್ಧ ಸ್ಥಳಕ್ಕೆ ಅದು ಹೋಗೋದು ಅಂತ ನೋಡ್ತೀವಿ. ನೋಡಿದ್ರ ಎಸ್. ಸೊ ಹೀಗಿರುವಾಗ ಸಹೋದರ ಸಹೋದರಿಯರೇ, ಬಹಳ ಮುಖ್ಯವಂತ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈಗ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಇದು ಯಾವ ಒಳಗಿದ್ದ ಮಂಜುಷ ಪೆಟ್ಟಿ. ಆ ಮಂಜುಷ ಪೆಟ್ಟಿಗೆನ ಇದೇನಾಗುತ್ತೆ ಅಂತ ಕೇಳಿದ್ರೆ ಮಂಜುಷ ಪೆಟ್ಟಿದಲ್ಲಿ ಇದು ಹೋಗ್ತಾ ಇರೋ ವಿಷಯಗಳನ್ನ ನೋಡ್ತೀವಿ ಸಹೋದರ ಸಹೋದರರೇ. ಅದನ್ನ ಮಾಡಕ್ಕೆ ನಮ್ಗೆಲ್ಲ ಗೊತ್ತಿದೆಯಲ್ಲ, ಎಲ್ಲ ಚಿನ್ನದಲ್ಲಿ ಮಾಡಬೇಕಾಗಿತ್ತು. ಅದ್ರೊಳಗೆ 3 ಬಹಳ ಮುಖ್ಯವಾದ ವಸ್ತುಗಳು ಇಡಬೇಕಾಗಿತ್ತು. ಯಾವ್ದಂತ ಹೇಳಿದ್ರೆ ಮೊದಲು ಯಾರೇ ಅದು ದೇವರ ಒಂದು ಕೊಟ್ಟಿರುವ ಕಟ್ಟಳೆ, ಆ ಅಳಿಗೆನಾದ್ರೂ ಈ 10 ಕಮ್ಯಾಂಡ್ಮೆಂಟ್ಸ್ ಅದ್ರೊಳಗೆ ಇಡಬೇಕು. 10 ಕಟ್ಟಳೆಗಳು ಆ ಅಳಿಗೆ ಕೊಟ್ಟಿದ್ರು, ಆ ಅಳಿಗೆ ಅದ್ರೊಳಗೆ ಇಡಬೇಕು. ಮನ್ನಾವನ್ನು ಅದ್ರಲ್ಲಿ ಇಡಬೇಕು. ಆಮೇಲೆ ಆರೋನಿಗೆ ಕೊಟ್ಟ ಆ ಒಂದು ಏನ್ರಿ ಒಂದು ಕೋಳು, ಏನ್ ಕೋಲ್ರಿ ಅದು ಚಿಗುರಿದ ಏನ್ ಮಾಡ್ಬೇಕಂತ ಕೇಳಿದ್ರೆ ಅದು 3 ವಿಷಯ. ಏನದು ಅದೆಲ್ಲ ಏನ್ ವಿಷಯ, ಏನಕ್ಕೆ ಅದೆಲ್ಲ ಒಳಗೆ ಇಡಕ್ಕೆ ಹೇಳಿದ್ರು, ಮಣ್ಣಾ ಇಡಕ್ಕೆ ಏನಕ್ಕೆ ಒಳಗೆ ಇಟ್ರು ಅಂತ ಹೇಳಿ ನಾವು ಇವೆಲ್ಲ ಸ್ಟಡಿ ಮಾಡಕ್ ಹೋಗ್ತಾ ಇದೀವಿ, ಮಾಡ್ತೀವಿ. ಏನಕ್ಕಪ್ಪ ಇದು ಎರಡು ಕೆರಬಿನ್ಗಳು ಇಟ್ಟಿದ್ರು. ಆ ಕೆರಬಿನ್ಗಳ ರೆಕ್ಕೆಯನ್ನ ಮುಚ್ಚಿಕೊಂಡು ಇತ್ತು ಅಂತ ನೋಡ್ತೀವಿ. ಯಾಕೆ ಈ 2 ಕೆರಬಿನು, ಯಾರಪ್ಪ ಈ 2 ಕೆರಬಿನು, ಇದು ಕೂಡ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಸ್ಟಡಿ ಮಾಡ್ತೀವಿ. ಇದು ಒಳಗೆ ಇದ್ದ ಒಂದೊಂದು ವಿಷಯ ಕೂಡ ನಾವು ಸ್ಟಡಿ ಮಾಡಕ್ಕೆ ತಂದೆಯ ದೇವ್ರು ನಮಗೆ ಇಂಥ ಒಂದು ಮಾಡ್ಲು ಏನ್ ಮಾಡಿದ್ರು ಅಂತ ಕೇಳಿದ್ರೆ ನಮಗೆ ಬರೆಯಲ್ಪಟ್ಟಿದೆ. ಆದ್ರೆ ಮೋಶೆಗೆ ಇದೇನಾಯ್ತು ಅಂತ ಕೇಳಿದ್ರೆ ನಾವ್ ಹೆಂಗ್ ನೋಡಿದ್ವೋ ಅದೇ ತರ ಮೋಶೆಗೆ ತೋರ್ಸ್ಬಿಟ್ಟಿದ್ರು. ಇದೇ ತರ ಮಾಡಬೇಕು ಮೋಶೆ ನೀನು ಅಂತ ಮೋಶೆಗೆ ಹೇಳ್ಬಿಟ್ಟಿದ್ರು ಸಹೋದರ ಸಹೋದರಿಯರೇ. ಸೊ ಹಿಂಗೆ ಅದು ಮುಚ್ಚಲಾಗಿ ಅದೇನಾಯ್ತು, ಅದರ ದೇವದರ್ಶನ ಗುಡಾರದಲ್ಲಿ ಒಂದು ಒಳಗಿಡಿರುವ ಮಹಾಪರಿಶುದ್ಧ ಸ್ಥಳದಲ್ಲಿ ಇದ್ದಿದ್ದ. ಇಲ್ಲೇ ದೇವರ ಮಹಿಮೆ ಕರೆಕ್ಟ್ ಆಗಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಆ ಮೇಘದಿಂದ ಬರೋದು ಸ್ಟ್ರೈಟ್ ಇಲ್ಲಿಗೆ ಹೋಯ್ತು. ಎಲ್ಲಿತ್ತು ಒಳಗೆ ಆ ಕಟ್ಟಳೆಗಳು ಒಳಗಿರುವ, ಆದ್ರಿಂದಾನೇ ದೇವರ ಮಹಿಮೆ ನೋಡಿದ್ರಲ್ಲ, ಆ ಮಹಿಮೆ ಎಲ್ಲ ಕಂಪ್ಲೀಟ್ ಇದಿತ್ತು ಅಂತ ನೋಡ್ತೀವಿ. ಸೊ ಹೀಗಿರುವಾಗ ಸಹೋದರ ಸಹೋದರಿಯರೇ ನಾವು ನೋಡಿದ್ವಿ ಈ ಒಂದು ಶಾರ್ಟ್ ವಿಡಿಯೋ ಅಂತ ನೋಡ್ತೀವಿ. ಸರಿ, ಇವಾಗ ನಾವು ಏನ್ ನೋಡೋಣ ಅಂತ ಹೇಳುವಾಗ ಈಗ ನೋಡಿದೀವಲ್ಲ ಈ ಒಂದು ಈ ಫಾರ್ಮ್ ನೋಡಿದ್ವಿ, ಮೋಶೆಗೆ ತೋರಿಸ್ಬಿಟ್ರು. ಈಗ ಮೋಶೆ ಕಟ್ಟಕ್ಕೆ ಶುರು ಮಾಡ್ತಾರಪ್ಪ ಅಂತ ಹೇಳುವಾಗ ನಾವು ಇವಾಗ ಕಟ್ಟಕ್ಕೆ ಶುರು ಮಾಡುತ್ತೀವಿ ಅಂತ ಹೇಳುವಾಗ ನಮ್ಮ ಆತ್ಮೀಯವಾಗಿ ಇರುವ ಈ ದೇವದರ್ಶನ ಗುಡಾರಕ್ಕೆ ನಾವು ಕಟ್ಟಕ್ಕೆ ಶುರು ಮಾಡುವಾಗ ಮೊದಲು ಮೋಶೆ ಯಾವ್ದನ್ನ ಮನಸ್ಸಲ್ಲಿ ಇತ್ತು ಬಂದು ಕಟ್ಟಬೇಕು ಅಂತ ಬಂದಿರ್ಬೇಕು ಅಂತ ಹೇಳಿದ್ರೆ ಏನ್ರಿ, ಮೊದಲು ಬೇಕಾಗಿರೋದು ನ್ಯೂಸ್ ಬೇಕ್ರಿ. ನ್ಯೂಸ್ ಅಂದ್ರೆ ಏನು ಫಸ್ಟ್ ನಾವು ತಿಳ್ಕೊಬೇಕಾಗಿರೋ ಅಂತ ಕೇಳಿದ್ರೆ ನಮ್ಮಲ್ಲಿ
ಸೌತ್. ಯಾವ್ದು ವಾರ್ತೆ ಬ್ರದರ್. ನ್ಯೂಸ್ ಅಂತ ಹೇಳಿದ್ದೀನಿ ಇಲ್ಲಿಗೆ. ಮೊದಲು ನೀನು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ, ತಂದೆ ದೇವರಾಗ್ಲಿ, ನಾವು ಕೂಡ ಒಂದು ಮನೆ ಕಟ್ಟಬೇಕಾದ್ರೆ ಅಥವಾ ಏನೇ ಒಂದು ನಾವು ಕಟ್ಟಬೇಕಾದ್ರೆ ಮೊದಲು ನಮಗೆ ಬೇಕಾಗಿರೋ ಜ್ಞಾನ ಇದು ಬೇಕು, ಈ ನ್ಯೂಸ್ ಜ್ಞಾನ ಬೇಕು. ನ್ಯೂಸ್ ಅಂದ್ರೆ ನಾವು ಏನ್ ಅನ್ಕೊಂತೀವಿ? ದಿಕ್ಕುಗಳು ಅಂತ. ವೆರಿ ಗುಡ್. ಸೌತ್. ವೆರಿ ಗುಡ್. ಏನಂತ ಕೇಳಿದ್ರೆ ಸಹೋದರರೇ, ಇದು ದಿಕ್ಕುಗಳು ಅಂತ ಹೇಳಿದ್ರೆ ನ್ಯೂಸ್ ಎನ್ನುವಾಗ ಇದು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ನೋಡ್ತೀವಿ ಅಲ್ವರ ಸಹೋದರಿ. ಬಹಳ ಮುಖ್ಯವಂತದ್ದು. ಮೊದಲು ಒಂದು ದೇವದರ್ಶನ ಗುಡಾರ ಕಟ್ಟಬೇಕು ಅಂತ ಮುಂದೆ ಬರುವಾಗಲೇ ಏನ್ ನಿನ್ಗೆ ಗೊತ್ತಾಗ್ಬೇಕಂದ್ರೆ, ನೋಡಿ, ತಂದೆ ದೇವರು ಅವರಿಗೆ ಯೆಹೋವನು ಕೊಟ್ರು ಅವರಿಗೆ ಆ ಒಂದು ರೀತಿ ಕೊಡುವಾಗ ಅದ್ರಲ್ಲಿ ಎಲ್ಲೆಲ್ಲಿ ಹೆಂಗ್ ಇಡಬೇಕು, ಎಲ್ಲಿ ಕಟ್ಟಬೇಕು ಅಂತ ಮೊದಲು ಅದು ಗೊತ್ತಾದ್ರೆ ತಾನೇ ದೇವದರ್ಶನ ಗುಡಾರ ಕಟ್ಟಕ್ಕಾಗೋದು. ಸುಮ್ಮನೆ ಬಂದು ಎಲ್ಲಿ ಬೇಕಾದ್ರೆ ಕಟ್ಟಕ್ ಸಾಧ್ಯ ಇಲ್ವೇ? ಹಂಗಾದ್ರೆ ತಂದೆ ದೇವರು ಬಹಳ ಒಂದು ವಿಶೇಷವಾದ ಒಂದು ಕಾರ್ಯ, ಇಲ್ಲೇ ಕಟ್ಟಬೇಕು, ಇಂಥ ಜಾಗದಲ್ಲೇ ಈ ದಿಕ್ಕದಲ್ಲೇ ಕಟ್ಟಬೇಕು ಅಂತ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ರು. ಇದು ಇಲ್ಲಿ ಇಡ್ಬೇಕು, ಅದು ಇಲ್ಲಿ ಇಡ್ಬೇಕು, ಇದು ಇಲ್ಲಿ ಇಡ್ಬೇಕು ಅಂತ ಅಲ್ವಾ? ಕ್ಲಿಯರ್ ಆಗಿ ಇಟ್ಟಿದ್ರು. ಹಾಗಿರುವಾಗ ಮೊದಲು ನಮಗ್ ಗೊತ್ತಾಗಿರೋ ಈ ದಿಕ್ಕುಗಳು ನಮಗ್ ಗೊತ್ತು. ಯಾವುದು ಅಲ್ವಾ? ಪೂರ್ವ, ಆಮೇಲೆ ಯಾವ್ದ್ರಿ? ಪಶ್ಚಿಮ, ಆಮೇಲೆ ಉತ್ತರ, ದಕ್ಷಿಣ. ಇದು 4 ವಿಷಯ. ಹಂಗಾದ್ರೆ ಏನಪ್ಪಾ ಈ 4 ವಿಷಯ ನಮಗ್ ಗೊತ್ತಾಗಿರೋದು? ಏನ್ ನಾವು ಇದನ್ನ ಕಳಿಬೇಕಾದ್ರೆ ಮೊದಲು ಈ ಫಸ್ಟ್ ಸ್ಟಡಿ ಇದೆ. ಹಂಗಾದ್ರೆ ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅನ್ನುವಾಗ ಈಗ ಮೊದಲು ನಾವು ನೋಡ್ಬೇಕು. ನಾರ್ತ್ ಅಂತ ಹೇಳುವಾಗ ಉತ್ತರ ಅಂದ್ರೆ ಬೈಬಲ್ ಏನ್ರಿ? ದೇವರು ಇರುವ ಸ್ಥಳ, ಪರಲೋಕ ನೋಡೋಣ. ದಕ್ಷಿಣ ಅಂತ ಹೇಳಿದ್ರೆ ಏನ್ರಿ? ಪೂರ್ವ ಅಂದ್ರೆ ಏನ್ರಿ? ಹಂಗಾದ್ರೆ ಈಗ ಯೇಸು ಸ್ವಾಮಿ ಪೂರ್ವದ ಈಗ ಸೂರ್ಯ ಆಗಿ ಬರೋದು. ವೆರಿ ಗುಡ್. ಸರಿ, ಇವಾಗ ನೋಡ್ಬೇಕಾದ್ರೆ ನೋಡಿ, ಫಸ್ಟ್ ನಮಗೆ ತಿಳಿಬೇಕಾಗಿರೋ ಇದಕ್ಕೆ ಜ್ಞಾನ, ಈ ಜ್ಞಾನ ಬೇಕು ನಮಗೆ. ಏನಪ್ಪಾ ಈ ಜ್ಞಾನ ಅಂತ ಕೇಳಿದ್ರೆ ಸಹೋದರರೇ, ಇದು ದೇವದರ್ಶನ ಗುಡಾರ ಇದ್ದ ಎಲ್ಲರೂ ಅವ್ರ ಸುತ್ತಲೂ ಇದ್ದ ಎಷ್ಟು ಜನ ಇದ್ದು ಅಂತ ಕೇಳಿದ್ರೆ ಎಷ್ಟು ಕೋತ್ರಗಳು ಇತ್ತು ಅಂತ ಕೇಳಿದ್ರೆ 12 ಕೋತ್ರ ಇತ್ತು. ಈ 12 ಕೋತ್ರಕ್ಕೆ ಈ ದೇವದರ್ಶನ ಗುಡಾರ ಸೆಂಟ್ರಲ್ ಇರುವಾಗ ತಂದೆ ದೇವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ 4 ಕೋತ್ರಗಳನ್ನ ಕರೆಕ್ಟ್ ಆಗಿ ಒಂದ್ ಕಡೆ 4 ಕೋತ್ರ, ಇನ್ನೊಂದು ಕಡೆ ಅಂತ ಹೇಳುವಾಗ ನೋಡಿ, ಈ ಒಂದು ಉತ್ತರದಲ್ಲಿ 4 ಕೋತ್ರ, ದಕ್ಷಿಣದಲ್ಲಿ 4 ಕೋತ್ರ, ಇಲ್ಲಿ ಪೂರ್ವದಲ್ಲಿ 4 ಕೋತ್ರ, ಆಮೇಲೆ ಈ ಪಶ್ಚಿಮದಲ್ಲಿ ಇರುವ ಅಲ್ಲಿ 4 ಕೋತ್ರ. ಈ 4 ಕೋತ್ರ ಕರೆಕ್ಟ್ ಆಗಿ ಏನ್ ಮಾಡಿದ್ರು, ಈ ಕೋತ್ರ ಅಲ್ಲಿ ಎಲ್ಲಿ ಹೋದ್ರೂ ಕೂಡ, ಎಲ್ಲೇ ಹೋದ್ರೆ ಆ ಮೇಕಸ್ತಂಭ ಹೋಗುವಾಗ ಎಲ್ಲಿ ಇಳಿತದ ನಿಲ್ಲುತ್ತೋ ಆ ಕೋತ್ರ ಕರೆಕ್ಟ್ ಆಗಿ ಅವ್ರಿಗೆ ಕೊಟ್ಟಿರುವ ದಿಕ್ಕದಲ್ಲಿ ಅವ್ರು ನಿಂತ್ಕೋಬೇಕು ಅಂತ ಒಂದು ವಿಷಯಗಳು ಅವರಲ್ಲಿ ಇತ್ತು. ಸರಿ, ಹಿಂಗಿರುವಾಗ ಇಲ್ಲಿ ನೋಡಿ, ಇವಾಗ ಇಲ್ಲಿ ನೋಡಿದೀನಿ ಅಲ್ವಾ? ಈ ಒಂದು ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಅಂತ ಹೇಳುವಾಗ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಈ ದಿಕ್ಕುಗಳನ್ನ ಇವಾಗ ನಾವು ಏನ್ ನೋಡೋಣ ಅಂತ ಹೇಳಿದ್ರೆ ಓದೋಣ. ವಿಮೋಚನಾ ಖಂಡದಲ್ಲಿ ಈ 38ನೇ ಅಧ್ಯಾಯ 12, 13, 14 ಓದ್ರಿ. ಪಶ್ಚಿಮ ಕಡೆಯಲ್ಲಿ 50 ಮೊಳ ಉದ್ದವಾದ ತೆರೆಗಳು, 10 ಕಂಬಗಳು, 10 ಗದ್ದಿಗೆ ಕಲ್ಲುಗಳು ಇದ್ದವು. ಕಂಬಗಳ ಕೊಂಡಿಗಳು ಕಟ್ಟುಗಳು ಬೆಳ್ಳಿಯವು. ಪೂರ್ವ ದಿಕ್ಕಿನಲ್ಲಿಯೂ ಅಂಗಳದ ಅಗಲವು 50 ಮೊಳವಾಗಿತ್ತು. ಅಲ್ಲಿನ ಬಾಗಲಿನ 2 ಕಡೆಗಳಲ್ಲಿಯೂ 15 ಮೊಳ ಉದ್ದವಾದ ತೆರೆಗಳು, ಅವುಗಳಿಗೆ 3 ಕಂಬಗಳು, 3 ಗದ್ದಿಗೆ ಕಲ್ಲುಗಳು ಇದ್ದವು. ಅಂಗಳದ ಸಾಕು. ನಿಮಗೆ ಆ ದಿಕ್ಕುಗಳು ನೋಡ್ಬೇಕಾದ್ರೆ ಅಲ್ಲಿದ್ದ ಪೂರ್ವ ಒಂದು ದಿಕ್ಕುಗಳು ನೋಡ್ಬೇಕಾದ್ರೆ ಇಲ್ಲಿ ತೋರಿಸ್ತಾರೆ ಕ್ಲೀನ್ ಆಗಿ ಯಾವ ಕಡೆ ಏನ್ ಇರ್ಬೇಕು ಅಂತ ಆ ದಿಕ್ಕುಗಳನ್ನ ತೋರಿಸೋದು ನೋಡ್ತೀವಿ. ಸರಿ, ಈಗ ಮೊದಲು ನಾವು ನೋಡ್ಬೇಕಾಗಿರೋದು ಯಾವ್ದಂತ ಹೇಳಿದ್ರೆ ಪೂರ್ವದಿಂದ. ಇವಾಗ ಎಂಟ್ರೆನ್ಸ್ ಅಂದ್ರೆ ಮೊದಲು ಬಾಕ್ಲು ಯಾವ ಕಡೆ ಇತ್ತು? ಬಾಕ್ಲು ಯಾವ ದಿಕ್ಕದಲ್ಲಿ ಇತ್ತು? ಪೂರ್ವ. ವೆರಿ ಗುಡ್. ಎಲ್ಲಿ ಇತ್ತು ಅಂತ ಕೇಳಿದ್ರೆ
ಪೂರ್ವ ದಿಕ್ಕಲ್ಲಿ ಇತ್ತು. ಸಹೋದರ ಸಹೋದರಿಯರೇ, ಹಂಗಾದ್ರೆ ಪೂರ್ವ ದಿಕ್ಕದಲ್ಲಿ ಬಾಗಿಲಿದ್ರೆ ಮಂಜಿಸ ಪೆಟ್ಟಿ ಯಾವ ಕಡೆ ಇತ್ತು? ಮಂಜಿಸ ಪೆಟ್ಟಿ ಪಶ್ಚಿಮಕ್ಕಿತ್ತು ಬ್ರದರ್. ದಕ್ಷಿಣದಲ್ಲಿ ಇತ್ತು ಅಂತ ಹೇಳುವಾಗ ವೆಸ್ಟ್ ಅಲ್ಲಿ ಇತ್ತು. ಹಾಗಾದ್ರೆ ಮೊದಲು ತಂದೆಯಾದ ದೇವರು ಈ ಲೋಕದಲ್ಲಿ ಒಂದು ವಾಸ್ತು ಅಂತ ಒಬ್ರು ನೋಡಿದ್ರು, ಅದನ್ನ ವಾಸ್ತು ಅಂತ ಒಬ್ರು ಕೊಟ್ಟಿದ್ರು ಅಂತ ಹೇಳಿದ್ರೆ ಅದು ತಂದೆಯಾದ ಯೆಹೋವನೇ ಇರಬೇಕು. ವಾಸ್ತು ಅನ್ನುವಾಗ ನೋಡ್ರಿ, ವಾಸ್ತು ಅಂದ್ರೆ ಏನು? ವಾಸ್ತು ಅನ್ನೋದು ಒಂದು ಆರ್ಕಿಟೆಕ್ಚರಲ್ ಮೆಜರ್ಮೆಂಟ್ ಅಂತ ಅರ್ಥ. ಒಂದು ಆರ್ಕಿಟೆಕ್ಚರ್ ಇರುವ ಒಂದು ಅಳತೆ ಆಗಿರುವಾಗ ಅದನ್ನ ಕರೆಕ್ಟ್ ಆದ ದಿಕ್ಕಲ್ಲಿ ಇಟ್ಟು ಅದನ್ನ ಮಾಡೋದೇ ವಾಸ್ತು ಅಂತ ಹೇಳ್ತಾರೆ. ಹಂಗಾದ್ರೆ ಈ ವಾಸ್ತು ಮೊದಲು ಕೊಟ್ಟಿದ್ದು ತಂದೆಯ ದೇವರು. ಅದಕ್ಕೆ ಏನಂತ ಕೇಳಿದ್ರೆ ಬಾಕ್ಲೆಯಲ್ಲಿ ಇರ್ಬೇಕಂತ ಕೇಳಿದ್ರೆ ಅಪೂರ್ವದಲ್ಲಿ ಇರಬೇಕು. ನೋಡ್ರಿ ಸಹೋದರ ಸಹೋದರಿ, ನೋಡ್ರಿ ಎಲ್ಲರೂ ಈಗ ಇರುವರೆಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಎಲ್ಲರೂ ಮೊದಲು ಅವ್ರು ಮನೆ ಕಟ್ಟಬೇಕಾದ್ರೆ ಬಾಕ್ಲಿಯಲ್ಲಿ ಇರ್ಬೇಕಂತ ಕೇಳ್ತಾರೆ. ಎಲ್ಲ ಯಾವ ಕಡೆ ಕೇಳ್ತಾರೆ ಅಂತ ಹೇಳಿದ್ರೆ ಪೂರ್ವ ಸೈಡ್ ಅಲ್ಲಿ ಇರ್ಬೇಕು ಅಂತ ಕೇಳ್ತಾರೆ. ಹೌದು, ನೋಡಿ ಎಲ್ಲ ಏನ್ ಹೇಳ್ತಾರೆ, ಈ ಕಡೆ ಇರ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಈ ಪೂರ್ವ ಕಡೆದಲ್ಲಿ ಬಾಕಲ್ ಇದ್ರೆ ದೇವರ ಮಹಿಮೆ ಯಾವ ಕಡೆ ಬಂದ್ಬಿಡ್ತದೆ ಅಂತೆ, ದಕ್ಷಿಣ ಕಡೆ ಬಂದ್ಬಿಡ್ತದೆ ಅಂತ ಇವ್ರಿಗೆ ಯಾವುದೊಂದು ಆಸೆ. ದಕ್ಷಿಣ ಅಲ್ಲ, ಯಾವ್ದ್ರಿ ಪಂಚಮದಲ್ಲಿ ಬರುತ್ತೆ ಅಂತ ಇವರಿಗೆ ತಂದೆ ದೇವರು ಅಲ್ಲಿ ಬರ್ತಾರೆ ಅಂತ, ತಂದೆಯ ದೇವರ ಮಹಿಮೆ ಅಲ್ಲಿ ಬರುತ್ತೆ ಅಂತ ಇವರು ನಂಬಿಕೊಂಡು ಇವ್ರ ಮನೆಯನ್ನ ಕಟ್ಟುತ್ತಾರೆ. ಆದ್ರೆ ಅದು ನಿಜಾನ ಅಂತ ಕೇಳಿದ್ರೆ ಅದು ನಿಜ ಅಲ್ಲ ಸಹೋದರ ಸಹೋದರಿಯರೇ. ಹಾಗಾದ್ರೆ ಮೊದಲು ನೋಡ್ಬೇಕಾದ್ರೆ ಈ ಪೂರ್ವ ಅಂದ್ರೆ ಬೈಬಲ್ ಅಲ್ಲಿ ಏನ್ರಿ? ಬೈಬಲ್ ಪೂರ್ವ ಅನ್ನುವ ಬಾಕಿಲ ಕಡೆ ಇರೋದು ಏನ್ರಿ ಅಂತ ನೋಡಿದ್ರೆ, ಇದು ಏನ್ ಯಾರಾದ್ರೂ ಒಬ್ರು ಹೇಳ್ರಿ ನೋಡುವ, ಪೂರ್ವ ಅಂದ್ರೆ ಬೈಬಲ್ ಅಲ್ಲಿ ಏನು? ನೀವು ಎರಡು ವಿಷಯ ಕರೆಕ್ಟ್ ಆಗಿ ಹೇಳಿದ್ರಿ. ಯಾವ್ದಂತ ಕೇಳಿದ್ರೆ ನಾರ್ತ್ ಅಂತ ಹೇಳುವಾಗ ಉತ್ತರಕ್ಕೆ ಕರೆಕ್ಟ್ ಆಗಿ ಹೇಳಿದ್ರಿ. ಉತ್ತರ ಅನ್ನುವಾಗ ನಾರ್ತ್ ಅಂತ ಹೇಳುವಾಗ ಅದೇನ್ರಿ? ತಂದೆ ದೇವ್ರು ಇರುವ ಸ್ಥಳ ಅಂತ ನೀವು ಹೇಳಿದ್ರಿ. ಅದೇ ತರ ಸೌತ್ ಅಂತ ಹೇಳುವಾಗ, ಸೌತ್ ಅನ್ನುವಾಗ ಏನು? ದಕ್ಷಿಣ ಅಂತ ಹೇಳುವಾಗ ಅದು ಯಾವ್ದು ದಿಕ್ಕು? ಅದು ಬೈಬಲ್ ಅಲ್ಲಿ ಸೌತ್ ಅಂದ್ರೆ ಏನರ್ಥ? ಓಕೆ, ಅದು ಇಟ್ಕೊಳ್ಳಿ, ಆಮೇಲೆ ಕೂಡ ಓದೋಣ. ಇವಾಗ ನಾವು ನೋಡ್ತೀವಿ ಪೂರ್ವ ಅಂದ್ರೆ ಏನರ್ಥ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಪೂರ್ವ ಅನ್ನೋದು ನೋಡ್ರಿ ಇಲ್ಲಿ ಹಾಕ್ತೀನಿ. ಪೂರ್ವ ಅನ್ನೋದು ಏನಂತ ಹೇಳಿದ್ರೆ ತಿಳ್ಕೊಂಡ್ಬಿಡ್ರಿ, ನೀವು ಇದ್ರೆ ಬರ್ದು ಇಟ್ಟುಕೊಂಡ್ಬಿಡ್ರಿ. ಪೂರ್ವ ಅನ್ನುವಾಗ ಬೈಬಲ್ ಅಲ್ಲಿ ಏನಂತ ಹೇಳಿದ್ರೆ ಅವ್ವಿದ್ಯತನ ಅಂತ ಅರ್ಥ. ಅವ್ವಿದ್ಯತನ ಅಂತ ಹೇಳುವಾಗ ನೋಡ್ರಿ, ಅವ್ವಿದ್ಯತನ ಈಗ ಎಲ್ಲಿತ್ತು ನೋಡಿ? ಬಾಕ್ಲ ಹತ್ರ ಇತ್ತು. ಬಾಕ್ಲು ಹೊರಗಡೆ, ಬಾಕ್ಲು ಯಾವ ಕಡೆ ಇರ್ಬೇಕಂದ್ರೆ ಅದು ಪೂರ್ವ ಕಡೆ ಇರ್ಬೇಕು ಅಂತ ಹೇಳ್ತಾರೆ. ಅವ್ವಿದ್ಯತನ ಏನಪ್ಪಾ ಅವ್ವಿದ್ಯತನ? ಹೌದಾ, ಅವ್ವಿದ್ಯತನ ಇದು? ಹೌದು. ನೋಡ್ಬೇಕಾದ್ರೆ ಇವಾಗ ಅಬ್ರಹಾಮನ್ನ ಕರೀತಾರೆ ದೇವ್ರು. ಎಲ್ಲಿಂದ ಕರೀತಾರೆ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಒಂದು ಮ್ಯಾಪ್ ಹಾಕಿದ್ದೀನಿ. ಈ ಮ್ಯಾಪ್ ಅಲ್ಲಿ ಕಲ್ದೇರ್ ಅಂತ ಒಂದು ಜಾಗದಿಂದ ತಂದೆ ದೇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅವನ್ನ ಕರೀತಾರೆ. ಅಬ್ರಹಾಮನ ಕರೆದು, ಅಬ್ರಹಾಮೇ ನಾನು ತೋರಿಸುವ ಎಲ್ರಿ ಜಾಗಕ್ಕೆ ನೀನೇನ್ ಮಾಡು, ಅವಾಗ ನಾನು ಏನ್ ಮಾಡ್ತೀನಿ, ನಿನ್ನ ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ಹೊತ್ತು ನೀನ್ ಇರುವ ಜಾಗದಲ್ಲೇ, ಪೂರ್ವ ಜಾಗದಲ್ಲಿ ನೀನ್ ಇದೆಯಾ, ಅಲ್ಲಿ ಕಲ್ದೆ ಅಂತ ಇದೆಯಾ, ಅಲ್ಲೇ ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿಲ್ಲ. ತಂದೆ ದೇವ್ರು ಏನ್ ಹೇಳಿದ್ರು ಅವ್ರಿಗೆ, ನೀನು ಈ ಜಾಗವನ್ನು ಬಿಟ್ಟು, ನಿನ್ನ ಎಲ್ಲ ಜನವನ್ನು ಬಿಟ್ಟು ನೀನ್ ಏನು ಮಾಡ್ಬೇಕಂದ್ರೆ ನೀನ್ ಯಾವ ಕಡೆ ಬರ್ಬೇಕಂತ ಕೇಳಿದ್ರೆ ನಾನು ಹೇಳುವ ಜಾಗಕ್ಕೆ ಬರ್ಬೇಕು. ಆ ಜಾಗ ಯಾವ್ದಪ್ಪ ಅಂತ ಕೇಳಿದ್ರೆ ಇವಾಗ ನೋಡಿದೀವಲ್ಲ, ಹೇಳ್ರಿ ಯಾವ್ದ್ರಿ? ಪಶ್ಚಿಮ ಕಡೆ, ಅದು ವೆಸ್ಟ್ ಕಾನಾನು. ಅಲ್ಲಿ ಏನಪ್ಪ ಎಲ್ಲಿ ಅಂತ ಹೇಳಿದ್ರೆ ವೆಸ್ಟ್ ಕಡೆ ಅಂತ ನೋಡ್ತೀವಿ. ನೋಡ್ರಿ ಮೇಲೆ ಇರುತ್ತಲ್ಲ ಒಂದು ರೆಡ್ ಕಲರ್ ಮಾರ್ಕ್, ಇದು ಮ್ಯಾಪ್ ನೋಡ್ರಿ, ಅದು ಯಾವ ಕಡೆ? ಉತ್ತರ ಕಡೆ ತೋರಿಸ್ತದೆ. ಹಂಗಾದ್ರೆ ಇದು ಮೇಲೆ ಉತ್ತರ ಕಡೆ ಇದ್ರೆ ಈ ಕಡೆ ಇರುವ ಅಬ್ರಹಾಂ ಎಲ್ಲಿ ವಾಸ ಮಾಡ್ತಾ ಇದ್ದಿದ್ದು ಅಂತ ಕೇಳಿದ್ರೆ ಪೂರ್ವ ಕಡೆ ಮಾಡ್ತಿದ್ನಂತೆ ಅಬ್ರಹಾಂ. ಅವಾಗ ಪೂರ್ವ ಕಡೆಯಿಂದ ದೇವ್ರು ಏನ್ ಹೇಳ್ತಾರೆ, ಅಬ್ರಹಾಂ ನೀ ಎಲ್ಲಿಂದ ಬರ್ಬೇಕು ನೋಡಿ, ಆ ರೆಡ್ ಮಾರ್ಕ್, ನೀನ್ ಅಲ್ಲಿಂದ ಬಿಟ್ಟು ಕಾನಾನಿಗೆ ನೀನ್ ಬರ್ಬೇಕು ಅಂತ ಹೇಳಿದ್ರು. ಹಂಗಾದ್ರೆ ಎಲ್ಲಿಂದ? ಪೂರ್ವದಿಂದ ಪಶ್ಚಿಮನ ಯಾವ್ದು? ಪಶ್ಚಿಮ ಕಡೆ ಬರ್ಬೇಕು ಅಂತ ಹೇಳ್ಬಿಟ್ರು. ನೋಡ್ರಿ, ನಾನು ನಿನ್ನ ಆಶೀರ್ವದಿಸ್ತೀನಿ, ಪೂರ್ವ ಕಡೆಯಿಂದ ಪಶ್ಚಿಮ ತನಕ ನೀನ್ ಏನ್ ಮಾಡ್ಬೇಕು, ಬರ್ಬೇಕು. ಯಾಕೆ ಅಂತ ಕೇಳಿದ್ರೆ, ಹಂಗಾದ್ರೆ ದೇವರ ಲೆಕ್ಕದಲ್ಲಿ, ದೇವರ ಒಂದು ಯೋಜನೆಯಲ್ಲಿ, ದೇವರ ಈ ಬೈಬಲ್ ಅಲ್ಲಿ ಈ ಒಂದು ವಾಕ್ಯದಲ್ಲಿ
ಈ ಪೂರ್ವ ಅನ್ನುವಾಗ ದೇವರ ಲೆಕ್ಕದಲ್ಲಿ ಇದು ಅವಿದ್ಯತನ ಅಂತ ತೋರಿಸ್ತದೆ. ಹೆಂಗಪ್ಪ ಅದು ಅವಿದ್ಯತನ ಅನ್ನೋ ತೋರ್ಸೋದು ಅಂತ ನೋಡಿದ್ರೆ ಸಹೋದರ ಸಹೋದರಿಯರೇ, ನಮ್ ಕ್ರಿಸ್ತನು ಹುಟ್ಟಿದ್ರು ಅಲ್ವರ. ನಮ್ ಕ್ರಿಸ್ತನು ಹುಟ್ಟುವಾಗ ಅವರು ಯಾವ ಕಡೆ ಹುಟ್ಟಿದ್ರು? ಕ್ರಿಸ್ತನು ಮಗನಾಗಿ ಅವನು ಕ್ರಿಸ್ತನು ಹುಟ್ಟುವಾಗ ಇವ್ರು ಯಾವ ಕಡೆ ಹುಟ್ಟಿದ್ರು ಅಂತ ಹೇಳಿದ್ರೆ, ಇವ್ರು ನೋಡಿ ಜೆರುಸಲೇಮ್ ಅಲ್ಲಿ ಬೆಥಲೆಹೇಮ್ ಅಲ್ಲಿ ಹುಟ್ಟುತ್ತಾರೆ. ಹುಟ್ಟುವಾಗ ಯಾವ ಕಡೆ ಹುಟ್ಟುತ್ತಾರೆ ಅಂತ ಕೇಳಿದ್ರೆ ಆ ಪಶ್ಚಿಮ ಕಡೆ ಹುಟ್ಟುತ್ತಾರೆ ಅಂತ ಹೇಳುವಾಗ ವೆಸ್ಟ್ ನೋಡಿದ್ರಿ. ವೆಸ್ಟ್ ಯಾಕೆ ವೆಸ್ಟ್ ಅಂತ ಕೇಳಿದ್ರೆ ಇವ್ರನ್ನ ನೋಡಕ್ಕೆ ಶಾಸ್ತ್ರಿಗಳು ಬರ್ತಾರೆ ಸಹೋದರ ಸಹೋದರಿ. ಇವ್ರು ಯಾವ ಕಡೆಯಿಂದ ಬರ್ತಾರೆ? ಪೂರ್ವದಿಂದ ಬರ್ತದೆ. ನೋಡಿ ಮೂಡಣ ದಿಕ್ಕಿನಿಂದ ದಿಕ್ಕದಿಂದ ಬರ್ತಾರೆ. ಮತ್ತೆಯದಲ್ಲಿ ಓದನ, ಮತ್ತೆ 2ನೇ ಅಧ್ಯಾಯ 1ನೇ ವಾಕ್ಯ ಮೊದಲು ಓದ್ರಿ. ಅರಸನಾದ ಯೆಹೂದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು ನೋಡಿದ್ರ, ಮೂಡಣ ದೇಶದಿಂದ ಎಲ್ಲಿ ಬಂದ್ರೆ ಅಂತ ಕೇಳಿದ್ರೆ ಅವರು ಕ್ರಿಸ್ತನ ನೋಡಕ್ಕೆ ಪಶ್ಚಿಮದ ಅಲ್ಲಿಗೆ ಬಂದಿದ್ರಂತೆ. ಮೂಡಣ ದೇಶದಿಂದ ಇವ್ರು ಈಸ್ಟ್ ಇಂದ ವೆಸ್ಟ್ ಬಂದವ್ರೆ. ಹಂಗಾದ್ರೆ ನಮ್ ಯೇಸು ಸ್ವಾಮಿ ಹುಟ್ಟುವಾಗ್ಲೇ ಏನಂತೆ ನಾವು ವಾಕ್ಯ ಏನ್ ಓದ್ತೀವಿ? ಅವರ ವಿಧೇಯತನ ಹೆಂಗಿತ್ತು ಅಂತ ಕೇಳಿದ್ರೆ ಆ ವಿಧೇಯತನಲ್ಲೇ ಅವರು ಹುಟ್ಟಿದಂತೆ. ಅವರು ಯಾವಾಗೂ ತಂದೆ ದೇವರಿಗೆ ವಿರುದ್ಧವಾಗಿ ಒಂದು ಮಾತು ಕೂಡ ಮಾಡಿಲ್ಲ ಅಂತ. ಅವ್ರು ಹುಟ್ಟುವಾಗಲೇ ವಿಧೇಯತನದಲ್ಲಿ ಹುಟ್ಟಿದ್ರಂತೆ. ಆದ್ರೆ 11ನೇ ವಾಕ್ಯ ಓದಿ ಸಿಸ್ಟರ್. ಆ ಮನೆಯೊಳಗೆ ಹೋಗಿ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆಮೇಲೆ ದೇವರು ಆ ಕೂಸನ್ನ ನೋಡಿ ಅವರು ಕಾಣಿಕೆಯನ್ನ ಕೊಟ್ಟಿದ್ದಂತೆ. ಏನಕ್ಕೆ ಅಂತ ಕೇಳಿದ್ರೆ ಈ ಲೋಕಕ್ಕೆ ಒಂದು ಮಹಿಮೆಯಾದ ಒಂದು ಆಶೀರ್ವಾದ, ಒಂದು ರಕ್ಷಣೆ ಅಂತ ಹೇಳುವಾಗ ಯಾವ ದಿಕ್ಕಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಆ ಪಶ್ಚಿಮ ದಿಕ್ಕದಲ್ಲಿ ಅನ್ನುವಾಗ ಆಶೀರ್ವಾದ ಎಲ್ಲಿಂದ ಬರುತ್ತೆ ಅಂತ ಕೇಳಿದ್ರೆ ಇಟ್ ಕಮ್ಸ್ ಫ್ರಮ್ ದ ವೆಸ್ಟ್. ನಮಗೆ ನೋಡ್ರಿ, ನಾವು ಎಲ್ಲಿತ್ತು ದೇವರ ದರ್ಶನ ಕೂಡೋದ್ರಲ್ಲಿ ಆ ಒಂದು ಮಂಜುಷ ಪೆಟ್ಟಿ ಎಲ್ಲಿತ್ತು ಅಂತ ಕೇಳಿದ್ರೆ ಅದು ಯಾರ್ರಿ? ಅದು ಮಂಜುಷ ಪೆಟ್ಟಿ ಯಾರು ಅಂತ ಹೇಳುವಾಗ ಕಟ್ಟೆಲೆ ಆಗ್ಲಿ ಮಣ್ಣ ಆಗ್ಲಿ ಅಲ್ಲಿದ್ದ ಆ ಆರುಣ ಇರುವ ಏನ್ರಿ ಆ ಶುದ್ರನ ಕೋಳು ಇತ್ತ ಇಲ್ಲ, ಅದೆಲ್ಲ ಯಾರಂತ ಕೇಳಿದ್ರೆ ಅದು ಕ್ರಿಸ್ತನು. ಆವಾಗ ಕ್ರಿಸ್ತನು ಯಾವ ಕಡೆ ಹುಟ್ಟಿದ್ರು ಅಂತ ಕೇಳಿದ್ರೆ ಆ ಪಶ್ಚಿಮ ಅಂತ ಹೇಳ್ತೀವಿ. ಯಾಕೆಂದ್ರೆ ಇವರು ಮೂಡದ ದಿಕ್ಕದಿಂದ ಬಂದಿರೋರು. ದೇ ಕೇಮ್ ಫ್ರಮ್ ಈಸ್ಟ್ ಟು ವೆಸ್ಟ್. ನೋಡ್ರಿ, ಈಸ್ಟ್ ವೆಸ್ಟ್ ಅನ್ನುವಾಗ ಏನ್ ಇಲ್ಲಿ ಸೂಚನೆ ಆಗುತ್ತೆ ಅಂತ ಕೇಳಿದ್ರೆ ಯೇಸು ಸ್ವಾಮಿ ಹುಟ್ಟುವಾಗ ಕೂಡ ಅವರು ಯಾವ್ರಿ ಮೂಡ ದೇಶದಲ್ಲಿ ಮೂಡ ಸೈಡ್ ಅಲ್ಲಿ ಏನ್ ಮಾಡ್ಲಿಲ್ಲ, ಅವ್ರು ಹುಟ್ಟಿಲ್ಲ. ಈಗ ನೋಡ್ತೀವಲ್ಲ ದೇವದರ್ಶನ ಗೂಡಾರದಲ್ಲಿ ನಾನು ಬಾಕ್ಲು ಅಂತ ಹೇಳ್ತಾರೆ. ನೀವೆಲ್ಲ ಯಾವ್ದ್ರಲ್ಲಿ ಹೋಗ್ಬೇಕಂದ್ರೆ ಯಾರೆಲ್ಲ ಅವಿದ್ಯತನ ಇದ್ರು ಎಲ್ಲ ವಿದ್ಯತನಕ್ಕೆ ಬರ್ಬೇಕಂದ್ರೆ ಕ್ರಿಸ್ತನ ಒಳಗೇನ ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ಅವಿದ್ಯತನಲ್ಲಿ ಇದೀವಿ ಅಂತ ನೋಡ್ತೀವಿ. ಇನ್ನೊಂದು ಪ್ರೂಫ್ ಯಾವ್ದಪ್ಪ ಅಂತ ಕೇಳಿದ್ರೆ ನಾವು ನೋಡ್ತೀವಿ ಕಾಯಿನು ಅಲ್ವಾ. ಕಾಯಿನು ಆಬೆಲ್ ಇದ್ದ. ಕಾಯಿನು ತಂದೆಯ ದೇವರು ಇಬ್ರು ಮಕ್ಕಳನ್ನ ಕೂಡ, ಯಾರ ಮಕ್ಕಳು ಅಂತ ಕೇಳಿದ್ರೆ ಆದಾಮನು ಮತ್ತೆ ಅವ್ವಲ ಮಕ್ಕಳೇ ಇಬ್ರು. ಇವ್ರು ಇಬ್ರಲ್ಲಿ ಇವ್ರಿಗೆ ಏನಾಯ್ತು ಅಂತ ಕೇಳಿದ್ರೆ ಇವ್ರಿಬ್ರು ದೇವ್ರ ವಿರುದ್ಧವಾಗಿ ಇವ್ರು ಜಗಳ ಮಾಡ್ಕೊಂಡು ಇವನು ಒಂದು ಕೊಳೆಯನ್ನ ಮಾಡಿದ್ದಂತ ನೋಡ್ತೀವಿ. ಅವನ್ನ ಆಬೆಲನ್ನ ಸಾಯಿಸಿದ ಮೇಲೆ ದೊಡ್ಡ ಪಾಪ ಮಾಡ್ಬಿಟ್ಟ ಅವನು. ಪಾಪ ಮಾಡುವಾಗ ದೇವರಿಗೆ ವಿರುದ್ಧವಾಗಿ ಇವನ್ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇವನ್ನ ಹೋಗಿ ಮಚ್ಕೊಂತಾನೆ, ಓಡ್ಬಿಡ್ತಾನೆ. ಎಲ್ಲಿಗೆ ಓಡ್ತಾನೆ ಸಹೋದರಿ? ಅದನ್ನ ಓದನ ಆದಿಕಾಂಡ 4ನೇ ಅಧ್ಯಾಯ 16ನೇ ವಾಕ್ಯ. ಆದಿಕಾಂಡ 4ನೇ ಅಧ್ಯಾಯ 16ನೇ ವಾಕ್ಯ. ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು. ಅದು ಏದೋಮ್ ಸೀಮೆಗೆ ಮೂಡ ದೇಶದಲ್ಲಿ ಯಾವ ಕಡೆ ಇತ್ತಂತ ಕೇಳಿದ್ರೆ ಅವನು ಈಸ್ಟ್ ಕಡೆ ಹೋಗ್ಬಿಟ್ಟು ಮೂಡ ಕಡೆ ಹೋಗ್ಬಿಟ್ಟಂತೆ. ನೋಡಿದ್ರ, ಯಾವಾಗ ತಂದೆಯಾದ ದೇವರನ್ನ ಅವ್ರಿಗೆ ವಿರುದ್ಧವಾಗಿ ಒಂದು ಮನುಷ್ಯ ಅವನು ಓದುನು ಅವಿದ್ಯತನಾಗಿ ಹೋಗುವಾಗ ಅವನು ಯಾವ ಕಡೆ ಹೋಗ್ತಾನೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ ಅವನು ಮೂಡ ಕಡೆ ಅವನು ಏನಾಗ್ತಾನೆ ಹೋಗ್ಬಿಡ್ತಾನೆ, ಆ ಮೂಡ ದೇಶ ಕಡೆ ಓಡಿ ಹೋಗ್ಬಿಡ್ತಾನೆ ಅಂತ ನಾವು ನೋಡ್ತೀವಿ ಅಲ್ವಾ. ಇಲ್ಲಿ ನೋಡ್ಬೇಕಾದ್ರೆ ಅದೇ ತರ ಇನ್ನೊಂದು ಎಕ್ಸಾಂಪಲ್ ಯಾವ್ದಪ್ಪ ಅಂತ ಕೇಳಿದ್ರೆ ಫಸ್ಟ್ ಇದು ಓಕೆ. ಅವನು ಕಾಯಿನು ತಂದೆಯ ದೇವರು, ಆಬೆಲು ಕಾಯಿನು ಇಬ್ರು ತಂದೆಯ ದೇವರಿಗೆ ಅವರು ಒಂದು ಮೆಚ್ಚಿದ ಮಗನಾಗಿದ್ದ. ಆದ್ರೆ ಅವನು ಪಾಪ ಅವನ ಒಳಗೆ ಬರುವಾಗ ಅವನು ಮೋಡ ದೇಶಕ್ಕೆ ಮೋಡ ಕಡೆಗೆ ಅವನು ಹೋಗೋದನ್ನ ನೋಡ್ತೀವಿ.
ಅಲ್ವರ. ಅವನ್ ಮೋಡ ಕಡೆಗೆ ಹೋಗುವಾಗ ಅದು ಯಾವನ್ನು ಸೂಚಿಸ್ತದೆ ಅಂತ ಕೇಳಿದ್ರೆ ಅದು ಅವಿದ್ಯತನದಲ್ಲಿ ಹೋಗಿ ಸೇರ್ತಾನೆ ಅಂತ ಕೇಳಿದ್ರೆ, ಮೂಢ ಅಂತ ಕೇಳಿದ್ರೇನೆ ಅದು ಅವಿದ್ಯತನ. ಇಲ್ಲಿ ಕೂಡ ಇನ್ನೊಂದು ಎಕ್ಸಾಂಪಲ್ ಯಾವ್ದಪ್ಪ ಅಂತ ಕೇಳಿದ್ರೆ ಅಬ್ರಹಾಮ್ ಲೋತು, ಇವ್ರಿಬ್ಬರಿಗೆ ಏನಾಗ್ಬಿಡ್ತದೆ ಅಂತ ಕೇಳಿದ್ರೆ ಒಂದು ಜಗಳ ಆಗ್ತದೆ. ಏನ್ ಜಗಳ? ಅವ್ರ ಒಳಗಿದ್ದ ಕೆಲಸಗಾರರಿಂದ ಒಂದು ಜಗಳ. ಆ ಜಗಳದಿಂದ ಈ ಲೋತ್ ಏನ್ ಕೇಳ್ತಾನೆ ಅಂತ ಕೇಳಿದ್ರೆ, ಅಯ್ಯೋ ನನಗೆ ಏನ್ ಮಾಡು, ನನಗೆ ಏನಿದೆಯೋ ನನಗೆ ಸಪರೇಟ್ ಮಾಡಿ ಕೊಟ್ಬಿಡು ಅಂತ ಅವ್ನು ಹೇಳುವಾಗ ಅವಾಗ ಅಬ್ರಹಾಮ್ ಏನ್ ಹೇಳ್ತಾನೆ, ನೀನ್ ಎಲ್ಲಿ ಬೇಕಾದ್ರೆ ತಗೋ, ನೀನು ಮುಂಚೆ ಏನ್ ಮಾಡು, ನಿನಗೆ ಯಾವ್ದೆಲ್ಲ ಬೇಕೋ ತಗೋ ಅಂತ ಹೇಳುವಾಗ ಅವನು ಒಂದು ಜಾಗವನ್ನು ಅವನು ಆಸೆ ಪಡ್ತಾನೆ. ನಾನು ಈ ಜಾಗ ನನಗೆ ಬೇಕು ಅಂತ ಹೇಳಿ ಆ ಕಡೆ, ಆ ದಿಕ್ ಕಡೆ ಒಂದು ತಿರುಗಿ ಹೋಗ್ತಾನೆ. ಆ ದಿಕ್ಕು ಯಾವ ಕಡೆ ಇದ್ದು ನೋಡ್ರಿ, ಅಬ್ರಹಾಮು ಮತ್ತೆ ಲೋತು. ಅವಾಗ ದೇವರು ಏನ್ ಹೇಳ್ತಾರೆ, ಅಬ್ರಹಾಮ್ ನೀನ್ ಲೋತಿಗೆ ಅವನಿಗೆ ಏನ್ ಬೇಕೋ ಅವ್ನು ತಗೊಳ್ಳಿ ಅಂತ ಹೇಳ್ತಾರೆ. ಅವಾಗ ನೋಡ್ರಿ ಅದನ್ನ ಓದನ ಆದಿಕಾಂಡದಲ್ಲಿ 13ನೇ ಅಧ್ಯಾಯ 11ನೇ ವಾಕ್ಯ. ಆದುದರಿಂದ ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಪ್ರದೇಶವನ್ನು ಆದುಕೊಂಡು ಮೂಡಣ ಕಡೆಗೆ ಹೊರಟನು. ಹೀಗೆ ಅವರಿಬ್ಬರು ಪ್ರತ್ಯೇಕವಾದರು. ನೋಡ್ರ, ಅವ್ರು ಮೂಡ ಕಡೆ ಹೋದ್ನಂತೆ. ಮೂಡನ ಕಡೆ ಅವನ ಹೇಗೆ ಅಂತ ಕೇಳಿದ್ರೆ ಅವನು ಹೋಗ್ಬಿಟ್ನಂತೆ ಲೋತು. ಹಂಗಾದ್ರೆ ಲೋತು ಮೂಡನ ಕಡೆ ಹೋಗುವಾಗ ಆ ಮೂಡನ ಕಡೆ ಇದ್ದ ಏನ್ ಜಾಗ ಇತ್ತು? ಯಾರಿಗಾದ್ರೆ ಜ್ಞಾಪಕ ಇದೆಯಾ? ಆ ಕಡೆ ಏನಿತ್ತು? ನೋಡಿದ್ರ? ಆ ಮೋಡ ಕಡೆ ಇದ್ದು ಯಾವ್ದು ಅಂತ ಕೇಳಿದ್ರೆ ಸೋದಮ್ ಗೋಮರ. ಮೋಡ ಅಂತ ಹೇಳುವಾಗ ಎಲ್ಲಿ ಹೋಗ್ಬಿಟ್ಟಿದ್ರು ಅಂತ ಕೇಳಿದ್ರೆ ನೋಡಿ, ಯಾರೆಲ್ಲಾ ದೇವರಿಗೆ ಅವಿದ್ಯುತನಾಗಿರುವ ಜಾಗದಲ್ಲಿ ಲೋತು ಹೋಗಿ ಸೇರ್ಕೊಂಡ್ಬಿಡ್ತಾನೆ. 13ನೇ ವಾಕ್ಯ ಓದೋಣ ಬ್ರದರ್. 13ನೇ ವಾಕ್ಯ ಓದ್ರಿ. ಅಬ್ರಹಾಮನು ಕಾನಾನ್ ದೇಶದಲ್ಲಿ ವಾಸ ಮಾಡಿದನು. ಲೋಟನು ಯೋರ್ದಾನ್ ಹೊಳೆಯ ಸುತ್ತಣ ಊರುಗಳಲ್ಲಿ ಗುಡಾರ ಹಾಕಿಸಿ ವಸತಿ ಮಾಡುತ್ತಾ ಸೋದೋಮಿಗೆ ಬಂದನು. ಆದರೆ ಸೋದೋಮ್ ಪಟ್ಟಣದವರು. ಹಾಗಾದ್ರೆ ಸಹೋದರ ಸಹೋದರಿಯರೇ, ಅವನು ಎಲ್ಲಿ ಹೋದ ಅಂತ ಕೇಳಿದ್ರೆ ಅವನು ಲೋತು ಸೋದೋಮಿಗೆ ಬಂದನು. 14ನೇ ವಾಕ್ಯ ಓದನ ಹಂಗೆ. ಲೋಟನು ಅಬ್ರಹಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು ಎಂದು ನೀನು ನೋಡುವ ಈ ದೇಶವನ್ನೆಲ್ಲ ನೀನು ಹೋಗುವ ದಕ್ಷಿಣ ಕಡೆ ಹೋಗು ಅಂತ ಹೇಳ್ತಾರೆ. ಹಂಗಂತ ಹೇಳುವಾಗ ಅಬ್ರಹಾಮನ್ನ ಕರೆಸಿ, ಅಬ್ರಹಾಮ್ನೇ ನೀನ್ ಲೋತ್ ನೀನು ಹೋಗೋ ಜಾಗಕ್ಕೆ ಬಿಟ್ಬಿಡುವಾಗ ಅವನ್ ಲೋತ್ ಏನ್ ಮಾಡ್ತಾನೆ, ಎಲ್ಲಾ ಒಂದು ವಿಷಯದಲ್ಲಿ ಉನ್ನತವಾಗಿರುವ ಜಾಗವನ್ನು ಹುಡ್ಕೊಂತೀನಿ ಅಂತ ಹೇಳಿಬಿಟ್ಟು ಅವನು ಹೋಗಿದ್ದ ಜಾಗ ಎಂತ ಜಾಗ ಅಂತ ಹೇಳಿದ್ರೆ ಸೋದಮ್ ಗೋಮರ ಅವಿದ್ಯತನ ಇರುವ ಮಕ್ಕಳ ಜರಿಗೆ ಏನು ಮಾಡ್ಬಿಟ್ಟ ಅಂತ ಕೇಳಿದ್ರೆ ಲೋತು ಹೋಗ್ಬಿಟ್ಟ. ಆದ್ರೆ ಅಬ್ರಹಾಮನೇ ನೀನ್ ಯಾವ ಕಡೆ ಹೋಗೋದು ಅಂತ ಕೇಳಿದ್ರೆ ಆ ದಕ್ಷಿಣ ಕಡೆ ಹೋಗು. ನೋಡಿದ್ರೆ ದೇವರ ಆಶೀರ್ವಾದ. ಯಾಕಂದ್ರೆ ದೇವರ ಆಶೀರ್ವಾದ, ದೇವರ ಮಹಿಮೆ, ದೇವರ ಎಲ್ಲ ಒಡಂಬಡಿಕೆ ಎಲ್ಲ ಯಾವ ಕಡೆ ಇದೆ ಅಂತ ಕೇಳಿದ್ರೆ ಆ ದಕ್ಷಿಣ ಕಡೆ ಇದೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರಿಯರಾಗಿರುವಾಗ. ನಾವು ನೋಡ್ತೀವಲ್ಲ ಈ ದಿಕ್ಕುಗಳು ಯಾವ ತರ ಇತ್ತು, ದೇವರು ಏನು ಮಾಡಿದ್ರು ಈ ಒಂದು ಸೋದಮ್ ಗೋಮರಗೆ ಅಂತ ಕೇಳುವಾಗ ಅದನ್ನು ಕೂಡ ಓದನ. ಆದಿಕಾಂಡದಲ್ಲಿ 19ನೇ ಅಧ್ಯಾಯ 24-25. ಆದಿಕಾಂಡ. ಆಗ ಯೆಹೋವನು ಸೋದೋಮ್ ಗೋಮರಗಳ ಮೇಲೆ ಆಕಾಶದಿಂದ ಅಗ್ನಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ಸುತ್ತಲಿರುವ ಸೀಮೆಯನ್ನೆಲ್ಲ, ಊರುಗಳಲ್ಲಿದ್ದ ಜನರನ್ನು, ಭೂಮಿಯ ಮೇಲಣ ಎಲ್ಲಾ ಬೆಳೆಯನ್ನು ಹಾಳು ಮಾಡಿದನು. ನೋಡಿದ್ರ ದೇವರು. ಹಂಗಾದ್ರೆ ಆ ಮೋಡ ದೇಶದಲ್ಲಿ ಇರುವ ಆ ಕಡೆ ಇರುವ ಆ ದೇಶವನ್ನು, ಸೋದಮ್ ಗೋಮರ ಎನ್ನುವ ಆ ದೇಶ, ಮೋಡ ಕಡೆ ಇರುವ ಆ ಅವಿದ್ಯತನವನ್ನು ದೇವರು ನಾಶ ಮಾಡ್ತಾರೆ ಅಂತ ಏನಾಗ್ತಾರೆ ಅಂತ ಹೇಳಿದ್ರೆ ಇವಾಗ ಹೇಳ್ತಾರೆ ಸಹೋದರ ಸಹೋದರಿಯರೇ. ಅದರಿಂದ ದೇವರ ಯೋಜನೆ ಏನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿ ನೋಡ್ರಿ, ಇವಾಗ ನಮಗೆಲ್ಲ ಗೊತ್ತು ದೇವರ ಯೋಜನೆ ಏನವಾಗಿದೆ. ದೇವರು ನಮ್ಮನ್ನ ಕೇಳಿಕೊಳ್ಳೋದು ಏನು ಅಂತ ಹೇಳಿದ್ರೆ ಇವಾಗ ಅವರು ಕ್ಲಿಯರ್ ಆಗಿ ನಮಗೆ ಹೇಳುವ ಒಂದು ವಿಷಯ ಏನಂತ ಕೇಳಿದ್ರೆ ಅದನ್ನ ಕೂಡ ಓದನ. ವಿಮೋಚನಾ ಕಾಂಡದಲ್ಲಿ 27ನೇ ಅಧ್ಯಾಯ 13ನೇ ವಾಕ್ಯ ಓದನ. ವಿಮೋಚನಾ ಕಾಂಡದಲ್ಲಿ ಪೂರ್ವ ದಿಕ್ಕಿನಲ್ಲಿಯೂ ಅಂಗಳದ ಅಗಲಲ್ಲೂ 50 ಮೊಳವಿರಬೇಕು. ಹಂಗಾದ್ರೆ ಇವಾಗ ನೋಡಿ ಬಾಕ್ಳು ಎಲ್ಲಂತ ಕೇಳಿದ್ರೆ ಪೂರ್ವ ದಿಕ್ಕದಲ್ಲಿ ಏನಾಗ್ಬೇಕು, ಅಂಗಳವು ಅಗಳವು ಎಷ್ಟಿರ್ಬೇಕಂತ ಕೇಳಿದ್ರೆ 50 ಮೊಳ ಬೇಕಾಗಿತ್ತು. 50 ಮೊಳ. ಓಕೆ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಮೊಳ ಅಲ್ಲ, ಆಮೇಲೆ ನೋಡ್ಕೊಂಡ್ಬಿಡೋಣ. ಆಮೇಲೆ ನಾವು ಸ್ಟಡಿ ಮಾಡೋಣ. ಮೊಳನ ಏನಕ್ಕೆ ಮೊಳ ಕೊಟ್ಟಿದ್ರು, ಏನು ಸೈಜ್ ಅಲ್ಲ, ನಾವು ಆಮೇಲೆ ನೋಡೋಣ. ಇಲ್ಲಿ ನೋಡ್ಬೇಕಾದ್ರೆ ನೋಡ್ರಿ ಸಹೋದರ ಸಹೋದರಿ, ಇಲ್ಲ ಕ್ಲಿಯರ್ ಆಗಿ ನನಗೆಲ್ಲ ಒಂದು ಡ್ರಾಯಿಂಗ್ ಕೊಟ್ಟಿದ್ದೀನಿ. ಈ ಮೋಡ ಕಡೆ ಇರುವ ಅಂತ ಹೇಳುವಾಗ 50 ಮೊಳ ಇರಬೇಕು. ಹಂಗಾದ್ರೆ ಎಂಟ್ರೆನ್ಸ್ ಯಾವುದು ಅಂತ ಕೇಳಿದ್ರೆ ಮೋಡ.
ಕ್ರಿಸ್ತನು ಇಲ್ಲಿ ಎಲ್ಲಿದ್ದಾನೆ ಅಂತ ಹೇಳುವಾಗ ನಾವೆಲ್ಲ ಎಂಟರ್ ಆಗ್ಬೇಕು, ನಾವೆಲ್ಲ ಹೋಗ್ಬೇಕಂದ್ರೆ ಈ ದೇವದರ್ಶನಿಗೆ ನಾವು ಒಳಗೆ ಹೋಗ್ಬೇಕಂದ್ರೆ ಯಾವ ಕಡೆ ನಾವು ಹೋಗ್ಬೇಕು ಅಂತ ಕೇಳಿದ್ರೆ ಈ ಮೂಡನ ಕಡೆವೇ ನಾವು ಹೋಗ್ಬೇಕು. ಹಂಗಾದ್ರೆ ನಾವು ಎಲ್ಲಿದ್ದೀವಿ, ಯಾವ ಕಡೆ ಇದೀವಿ ಅಂತ ಕೇಳಿದ್ರೆ ನಾವು ಈಸ್ಟ್ ಅಲ್ಲಿ ಇದೀವಿ, ಮೋಡನ್ ಕಡೆ ಇದೀವಿ ಅಂತ ಅರ್ಥ. ಏನು, ನಾವೆಲ್ಲ ದೇವರನ್ನ ಬಿಟ್ಟು ತಂದೆಯ ದೇವರ ಮಹಿಮೆಯನ್ನ ಬಿಟ್ಟು ನಾವೆಲ್ಲ ಎಲ್ಲಿದ್ದೀವಿ, ಅವಿದ್ಯತ್ತಲ್ಲಿರುವ ಮಕ್ಕಳನ್ನ ಯಾವ ಕಡೆ ಕರೀತಾರೆ ಅಂತ ಕೇಳಿದ್ರೆ ದಕ್ಷಿಣ ಕಡೆಗೆ ನಾವು ತಿರುಕೊಬೇಕು ಅನ್ನೋದೇ ದೇವರು ಇದ್ರ ಮುಖಾಂತರ ನಮಗೆ ತೋರಿಸ್ಕೊಡುದು. ಆದ್ರಿಂದ ದೇವರು ಇಲ್ಲಿಗೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ಓದನ ಕೀರ್ತನೆಗಳು 103:12 ವಾಕ್ಯ. ಕೀರ್ತನೆಗಳು 103:12 ವಾಕ್ಯ ಓದನ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನೋಡು, ನಮ್ಮ ಪೂರ್ವಕ್ಕೂ ದ್ರೋಹಗಳನ್ನು ಮೆತ್ತಿಗೆ ಓದ್ರಿ. ಪೂರ್ವಕ್ಕೂ ಆಮೇಲೆ ಪಶ್ಚಿಮಕ್ಕೂ ಪಶ್ಚಿಮಕ್ಕೆ ಎಷ್ಟು ದೂರ ಅಂತ ಕೇಳಿದ್ರೆ ಈಸ್ಟ್ ಇಂದ ವೆಸ್ಟ್ ಗೆ ಎಷ್ಟು ದೂರವೋ, ಆಮೇಲೆ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ನೋಡಿದ್ರ, ಅಷ್ಟು ನಮ್ಮ ದ್ರೋಹವನ್ನ ತೆಗೆದು ಅಷ್ಟು ದೂರ ಮಾಡ್ದಂತೆ. ಹಂಗಾದ್ರೆ ಪೂರ್ವಕ್ಕೂ ದಕ್ಷಿಣಕ್ಕೂ ಎಷ್ಟು ದೂರವೋ ಹಂಗಿದೆ ನಮ್ ದೂರ. ಯಾಕಂದ್ರೆ ನಾವಿರೋದು ಪೂರ್ವ. ದೇವರ ಆಶೀರ್ವಾದ, ದೇವರ ವಾಕ್ಯ ಎಲ್ಲ ಎಲ್ಲಿದೆ ಅಂತ ಕೇಳಿದ್ರೆ ಅದು ದಕ್ಷಿಣದಲ್ಲಿದೆ. ಆ ತರ ಪೂರ್ವಕ್ಕೂ ದಕ್ಷಿಣಕ್ಕೂ ದೂರ ಇದೆಯಂತೆ. ಯಾಕಂದ್ರೆ ನಾವು ಮಾಡಿರುವ ದ್ರೋಹ, ಆ ದ್ರೋಹ ಎಲ್ಲಿದೆ ಅಂತ ಕೇಳಿದ್ರೆ ನಾವು ಮೂಢ ದೇಶದಲ್ಲಿ, ಮೂಢ ಕಡೆ ನಾವು ಇರ್ತೀವಿ. ಮಾಡಿರುವ ಎಲ್ಲ ಪಾಪಗಳು, ಎಲ್ಲರೂ ಪಾಪ ಮಾಡಿರುವ ಎಲ್ಲ ದೇವರನ್ನ ಬಿಟ್ಟು ಹೋಗಿರುವರೇ. ಹಂಗಾದ್ರೆ ನಾವು ಆ ಪೂರ್ವ ಕಡೆಯಿಂದ ದಕ್ಷಿಣ ಕಡೆ ನಾವು ಹೋಗ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಮೊದಲು ಅದಕ್ಕೆ ಬಾಕಲು ಕ್ರಿಸ್ತನು ಅಂತ ಹೇಳ್ತಾರೆ. ಸೊ ನಮ್ಮ ಒಂದು ವಾಸ್ತುಗಳು ಅಂತ ಹೇಳುವಾಗ ನಮಗೆ ಮನೆಗೆ ವಾಸ್ತು ನೋಡಿ, ಮನೆಯಲ್ಲಿ ಇರುವ ಪೂರ್ವ ಕಡೆ ಬಾಕ್ಲಿ ಇರಬೇಕು, ದಕ್ಷಿಣ ಕಡೆ ನಾವು ಪೂಜಾ ರೂಮ್ ಇರಬೇಕು ಅಂತ ಹೇಳಿ ಸುಖ ಇಲ್ಲ. ಕಾರಣ ಆ ಪೂರ್ವದಲ್ಲಿ ಇರುವ ನಾವೇ ಅವಿದ್ಯತನ, ನಮಗೆ ಏನಿಲ್ಲ ರೀ ಕರೆಕ್ಟ್ ಆಗಿ ಇರುವ ಏನ್ ಹೇಳ್ತಾರೆ, ನೋಡ್ತಾರೆ ಮೆಜರ್ಮೆಂಟ್ಗೆ ವಾಸ್ತು, ನಮಗೆ ವಾಸ್ತು ಸರಿ ಇಲ್ಲ. ಮನೆಗೆ ಎಲ್ಲ ಕರೆಕ್ಟ್ ಆಗಿದೆ, ವಾಸ್ತು ಯಾರಿಗೆ ಸರಿ ಇಲ್ಲ, ನಮಗಿಲ್ಲ. ಯಾಕಂದ್ರೆ ದೇವರನ್ನ ಬಿಟ್ಟು ಬಂದಿರುವ ಮಕ್ಕಳಿಗೆ ವಾಸ್ತು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ವಾಸ್ತಾಗಿ ಇರ್ಬೇಕು, ನಿಮ್ಮಲ್ಲಿ ವಾಸ ಮಾಡಬೇಕು, ಒಳ್ಳೆ ದೇವರ ಆಶೀರ್ವಾದ ಪಡ್ಕೊಬೇಕಾದ್ರೆ ಆ ದಕ್ಷಿಣ ಕಡೆ ನಾವು ಹೋಗ್ಬೇಕು ಅಂತ ವಾಕ್ಯ. ಇನ್ನೊಂದು ವಾಕ್ಯ ಕೂಡ ಓದೋಣ. ಯೆಶಾಯ 43:5 ವಾಕ್ಯ. ಯೆಶಾಯ 43 ವಾಕ್ಯ. ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನಿನ್ನ ಸಂತತಿಯವರನ್ನು ಮೂಡಲಿನಿಂದ ತರುವೆನು, ನಿನ್ನವರನ್ನು ಪಡುವಲಿಂದ ಕೂಡಿಸುವೆನು. ನೋಡ್ದ ಏನ್ ಹೇಳಿದ್ರು, ಪಡುವಿನಲ್ಲಿ ಕೂಡಿಸ್ತೀವಿ ಅಂತ ಹೇಳಿದ್ಬಿಟ್ರು. ಹಂಗಾದ್ರೆ ಕನ್ನಡದಲ್ಲಿ ಅಲ್ವಾ ಒಂದೊಂದು ಮಾತುಗಳು ಮೂಡ, ಆಮೇಲೆ ಪೂರ್ವ ಅಂತ ಹೇಳಿ ಮಾತುಗಳು, ಸಂಸ್ಕೃತ ಮಾತುಗಳು ಕೂಡ ಇಲ್ಲಿ ಹಾಕಿದ್ದಾರೆ. ಏನ್ ಹೇಳ್ತಂತ, ಭಯ ಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನೀನು ಏನ್ ಮಾಡಂತೆ, ನಿನ್ನ ಸಂತತಿಯನ್ನು ಇರುವ ಮೂಡದಿಂದ ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ಎಲ್ಲಿ, ಯಾವ ಕಡೆ ಕರೆ, ದಕ್ಷಿಣ ಕಡೆ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ಓದ್ಬೇಕಾದ್ರೆ ನೋಡ್ರಿ, ಅಲ್ಲಿ ಇಂಗ್ಲಿಷ್ ಕೂಡ ಹಾಕಿದ್ದೀನಿ. ಫಿಯರ್ ನಾಟ್, ಫಾರ್ ಐ ಆಮ್ ವಿತ್ ಥೀ, ಐ ವಿಲ್ ಬ್ರಿಂಗ್ ದೈ ಫ್ರಮ್ ದ ಈಸ್ಟ್, ಫ್ರಮ್ ಈಸ್ಟ್ ಅಂಡ್ ಗ್ಯಾದರ್ ದಿ ಫ್ರಮ್ ವೆಸ್ಟ್. ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ರೆ ಆ ಮೂಡದಿಂದ ಕರೆದು ನಿಮ್ಮನ್ನ ಎಲ್ಲಿ ಸೇರಿಸ್ತೀನಿ ಅಂತ ಕೇಳಿದ್ರೆ ಆ ವೆಸ್ಟ್ ಕಡೆ, ಆ ಒಂದು ನಾನು ಏನ್ ಮಾಡ್ತೀನಿ ಕೇಳಿದ್ರೆ ಈ ಪಂಚಮಿ ಕಡೆ ನಾನು ನಮ್ಮನ್ನ ಸೇರಿಸ್ತೀನಿ ಅಂತ ದೇವರ ಆಶೀರ್ವಾದ ಹೇಳ್ತಾರೆ. ಹಂಗಾದ್ರೆ ನಮಗೆ ಬೇಕಾಗಿರುವುದು, ಮೊದಲು ನಮಗೆ ಬೇಕಾಗಿರುವ ವಿಷಯ ಏನಂತ ಸಹೋದರ ಸಹೋದರಿಯರೇ ಅಲ್ವಾ, ನಮಗೆ ವಿಧೇಯತನ ಕ್ರಿಸ್ತನಲ್ಲಿ. ನಾವು ಆ ಬಾಕ್ಲ ಹತ್ರ, ಕ್ರಿಸ್ತನ ಹೇಳ್ತಾನೆ, ನಾನೇ ಯಾರ್ರಿ ನಿಮಗೆಲ್ಲ ಬಾಕ್ಲು ಅಂತ ಹೇಳ್ತಾರೆ ಅಲ್ವಾ. ಅದು ಕೂಡ ಓದೋಣ. ಯೋಹನ 10:1 ವಾಕ್ಯ. ಯೋಹನ 10:1. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿ ಹಟ್ಟಿಯೊಳಗೆ ಬಾಗಿಲಿನಿಂದ ಬಾರದೆ ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನು, ಸುಲುಕೊಳ್ಳುವವನು ಆಗಿದ್ದಾನೆ. ಬಾಗಿಲಿನಿಂದ ಒಳಗೆ ಬರುವವನು ಆ ಕುರುಬರ ಕುರುಬನು. ನೋಡಿದ್ರ, ಹಂಗಾದ್ರೆ ಆ ಬಾಕಿಲು ಯಾರ, ನಾನೇ ಬಾಕಿಲು ಅಂತ ಹೇಳ್ತಾರೆ. ಆ ಬಾಕಿಲೊಳಗೆ ಬರಬೇಕು. ಬೇರೆ ಕಡೆ ಬರೋವನು ಸುಳ್ಳನು, ಕಳ್ಳನಾಗಿರ್ತಾನೆ. ಅವನು ನನ್ನ ಹೆಸರನ್ನ ಇಟ್ಟುಕೊಂಡು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಎಲ್ಲಾ ಅದ್ಭುತವನ್ನು ಮಾಡ್ತಾನೆ, ಎಲ್ಲಾ ಕಾರ್ಯಗಳನ್ನು ಮಾಡ್ತಾನೆ. ಆದ್ರೆ ನನ್ನ ಕಡೆಯಿಂದ ಆ ರ್ಯಾನ್ಸಮ್ ಸ್ಯಾಕ್ರಿಫೈಸ್, ಕ್ರಿಸ್ತನ ಒಂದು ಈಡು ಬಲಿಯನ್ನ ತಿಳ್ಕೊಂಡು, ಆ ಬಾಕಿಲಿನ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ
ನಾನು ಮೋಡದಲ್ಲಿ ಇದೀನಿ ಅಂತ ಒಬ್ಬನು ತಿಳ್ಕೊಂಡು, ನಾನು ಅವ್ವಿದ್ಯತನಲ್ಲಿ ಇದೀನಿ ಅಂತ ತಿಳ್ಕೊಂಡು ವಿಧಿಯತನಕ್ಕೆ ಯಾರು ಪ್ರಯಾಣ ಮಾಡ್ತಾನೋ ಅವನು ನನ್ನ ಬಾಕಲೊಳಗೆ ಬರ್ತಾನೆ ಕುರಿ ಬಂದಂಗೆ ಅಂತ ಹೇಳ್ತಾರೆ. ಅದರಲ್ಲಿ 7ನೇ ವಾಕ್ಯ ಕೂಡ ಓದೋಣ ಸಿಸ್ಟರ್. 7th verse, 7ನೇ ವಾಕ್ಯ. ಆದ ಕಾರಣ ಯೇಸು ಮತ್ತು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ನನಗಿಂತ ಮುಂಚೆ ಬಂದವರೆಲ್ಲರೂ ಕಳ್ಳರು, ಸುಳುಕೊಳ್ಳುವವರು ಆಗಿದ್ದಾರೆ. ನೋಡಿದ್ರ, ಹಂಗಾದ್ರೆ ಅವರೆಲ್ಲ ಬಾಗಿಲಲ್ಲ, ಎಲ್ಲ ಕಳ್ಳರಾಗಿದ್ರು. ನಾನೇ ಬಾಗಿಲು ಅಂತ ಹೇಳ್ತಾರೆ. ಸಹೋದರರು, ಬಾಗಿಲು ಯಾವ ಕಡೆ ಇದೆ ಅಂತ ಹೇಳಿದ್ರೆ ಆ ಒಂದು ಮೂಡ ಕಡೆ ಇದೆ. ಆದ್ರಿಂದ ನೀವು ಅವಿದ್ಯತ್ತನದಿಂದ ವಿದ್ಯತ್ತನವಾಗಿ ನಾವು ಹೋಗ್ಬೇಕಂದ್ರೆ ಮೊದಲು ಆ ಬಾಗಿಲು ಒಳಗೆ ನಾವು ಹೋಗ್ಬೇಕು. ಅದ ಕ್ರಿಸ್ತನೇ ಆ ಬಾಗಿಲಾಗಿ ಇರೋದು ಅಂತ ನಾವು ನೋಡ್ತೀವಿ. ಹಂಗಾದ್ರೆ ನಾವು ನೋಡ್ತೀವಲ್ಲ, ಈ ದಿಕ್ಕಲ್ಲಿ ಏನ್ರಿ ಇಲ್ಲಿ ಈಸ್ಟ್ ಅಂತ ಕೇಳುವ ಮೂಡದಿಂದ ಪಂಚಮ ಅಂತ ಕೇಳುವಾಗ ಫ್ರಮ್ ದ ಡಿಸೋಬಿಡಿಯನ್ಸ್ ಇಂದ ಒಬಿಡಿಯನ್ಸ್ ಹೋಗುದು ಅಂದ್ರೆ ಅವಿದ್ಯತ್ತನದಿಂದ ವಿದ್ಯತ್ತನಕ್ಕೆ ಹೋಗುದೇ ಮೊದಲು ಆ ಒಂದು ಆಶೀರ್ವಾದ, ಅದರ ಒಂದು ಏನ್ ಹೇಳ್ಬೇಕು, ಬಹುಮಾನ ಅಥವಾ ಒಂದು ಬಿರುದು, ಇವೆಲ್ಲ ಯಾವ್ದು ಕಡೆ ಅಂತ ಕೇಳಿದ್ರೆ ಆ ಒಂದು ಪಂಚಮದ ಕಡೆ ಇರುತ್ತೆ ಅಂತ ಕೇಳ್ತೀವಿ. ಹಂಗಾದ್ರೆ ನಮಗೆ ಅರ್ಥ ಆಗಿರ್ಬೇಕು, ಈಸ್ಟ್ ವೆಸ್ಟ್ ಅನ್ನುವಾಗ ಮೊದಲು ಮೂಡ ಅಂದಿದ್ರೆ, ಮೂಡ ಅಂದ್ರೆ ಏನ್ರಿ ಇವಾಗ ಹೇಳ್ರಿ ಸಹೋದರ ಸಹೋದರಿ, ಮೂಡ ಕಡೆ ಪೂರ್ವ ಅಂದ್ರೆ ಏನ್ ಅರ್ಥ ಬೈಬಲ್ ಅಲ್ಲಿ? ಅವಿಧೇಯತೆ. ಹಂಗಾದ್ರೆ ಪಂಚಮ ಅಂತ ಹೇಳಿದ್ರೆ ಏನ್ ಅರ್ಥ? ವಿಧೇಯತೆ. ವಿಧೇಯತ್ವೇ. ಇವಾಗ ನೋಡಿ, ಅವ್ವಿದ್ಯತನದಿಂದ ವಿಧೇಯತನೆಯಾಗಿ ಬರುವಾಗ, ಈಗ ಸೌತ್ ಅನ್ನುವಾಗ ಯಾವ್ದ್ರಿ? ಸೌತ್ಗೆ ಏನ್ ಹೇಳ್ತಾರೆ? ದಕ್ಷಿಣ. ನೋಡಿ, ಅವ್ವಿದ್ಯತನೆಯಿಂದ ವಿಧೇಯತನಿಗೆ ಹೋಗುವಾಗ ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ಬಿಡ್ತಾರೆ. ಇದರ ವಿಷಯ ಇದೆ ಇಲ್ಲಿ ನೋಡ್ರಿ. ಈಗ ಏನ್ ಹೇಳ್ತಾರೆ? ಅವ್ವಿದ್ಯತಿನಿಂದ ವಿಧೇಯತನಕ್ಕೆ ಹೋಗುವಾಗ ದಕ್ಷಿಣದಿಂದ ಉತ್ತರಕ್ಕೆ ಹೋಗ್ಬಿಡ್ತಾರೆ. ದಕ್ಷಿಣ ಹೇಳೋದು ಭೂಮಿ ಅಂತ ಅರ್ಥ ಅಲ್ವಾ? ಭೂಮಿ, ಅಲ್ಲಿರೋ ಆ ಕುದುರೆಗಳು, ಭೂಮಿಗೆ ಅನೇಕ ವಿಷಯಗಳು ನೋಡಿದ್ವಿ. ಆ ಭೂಮಿಯಿಂದ ಏನಾಗ್ತದೆ ಅಂತ ಹೇಳಿದ್ರೆ ಆ ಉತ್ತರ ಅನ್ನುವಾಗ ಪರಲೋಕ. ಹಂಗಾದ್ರೆ ನೀನು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಮೊದಲು ಅವಿದ್ಯತದಿಂದ ವಿದ್ಯತನಕ್ಕೆ ಹೋಗ್ಬೇಕು. ವಿದ್ಯತನದಿಂದ ಹೋದ್ರೆ ನೀನು ಭೂಮಿಯಿಂದ ಪರಲೋಕ ಹೋಗೋದಿಕ್ಕೆ ನಿನ್ನ ಒಂದು ಆ ರಿವಾರ್ಡು, ಬಿರುದನ್ನ ಪಡ್ಕೊಳ್ಳಕ್ಕೆ ಹೋಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಸಹೋದರ ಸಹೋದರಿಯರೇ, ಆಯ್ತು, ಇವಾಗ ಉತ್ತರ, ಬೈಬಲಲ್ಲಿ ಉತ್ತರ ಅಂದ್ರೆ ಏನು ಅಂತ 1-2 ವಾಕ್ಯ ಮಾತ್ರ ಓದು, ನಾವು ಮುಗಿಸೋಣ. ಕೀರ್ತನೆ 75:6 ಓದೋಣ. ಯಾಕೆಂದರೆ ಉದಾರವು ಮೂಡಲಿನಿಂದಾಗಲಿ ಪಡವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ ಅಂತ ಹೇಳ್ತಾರೆ. ಹಂಗಾದ್ರೆ ಏನಂತ ಕೇಳಿದ್ರೆ ಪ್ರಮೋಷನ್, ಇಂಗ್ಲಿಷ್ ಅಲ್ಲಿ ನೋಡುವಾಗ ಆ ಪ್ರಮೋಷನ್ ನೈದರ್ ಫ್ರಮ್ ಈಸ್ಟ್ ಇಂದ ಬರಲ್ಲ, ವೆಸ್ಟ್ ಇಂದ ಬರಲ್ಲ, ಸೌತ್ ಇಂದ ಬರಲ್ಲ ಅಂತ ಹೇಳ್ತಾರೆ. ಅಂತ ಕೇಳಿದ್ರೆ ಏನಂತೆ, ಉತ್ತರವು ಎಲ್ಲಿಂದ ಬರಲ್ಲ ಅಂತ ಕೇಳಿದ್ರೆ ಈಸ್ಟ್, ವೆಸ್ಟ್, ಸೌತ್ ಇಂದ ಬರಲ್ಲ ಅಂದ್ರೆ ಅರ್ಥ ಏನು? ಎಲ್ಲಿಂದ ಬರುತ್ತಾರೆ ನಮ್ಮ ಆಶೀರ್ವಾದ ಅಂತ ಕೇಳಿದ್ರೆ ನಾರ್ತ್, ಉತ್ತರದಿಂದ ಬರುತ್ತೆ. ಹಂಗಾದ್ರೆ ಅದು ಪರಲೋಕದಿಂದ, ತಂದೆಯ ದೇವರಿಂದ ಬರುತ್ತೆ. ಅದು ಜಡ್ಜ್ಮೆಂಟ್ ಕೂಡ ಇರುತ್ತೆ. ಅನೇಕ ವಿಷಯಗಳಿದೆ ಇದರಲ್ಲಿ, ಅದು ನೆಕ್ಸ್ಟ್ ಕೂಡ ನೀವು ಓದೋಣ. ಆಮೇಲೆ ಯೆಶಾಯ 14ನೇ ಅಧ್ಯಾಯ 12 ಮತ್ತೆ 14, 12ರಿಂದ 14 ತನಕ ಓದೋಣ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನಿಂದ. ಯಾರು ಹೇಳುದು ಇದು? ಲೂಸಿಫರ್ ಹೇಳುವ ವಿಷಯ ನೋಡಿ. ಎಲ್ಲಿ ತಂದೆಯ ದೇವರು ಎಲ್ಲಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಹೋದ್ರೆ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಅಲ್ಲಿ ಎಲ್ಲ ಹಾಕಿದ್ದಾರೆ? ನಾರ್ತ್ ಅಂತ, ಉತ್ತರ ಅಂತ ಹೇಳಿದೆ. ನೆಕ್ಸ್ಟ್ ವಾಕ್ಯ 13ನೇ ವಾಕ್ಯ ಓದ್ರಿ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ. ಉತ್ತರ ದಿಕ್ಕ ಕಟ್ಟ ಕಡೆಯಲ್ಲಿ ನಾನು ಇರುವೆ ಅಂತ ನೀನು ಮನಸ್ಸಲ್ಲಿ ಅನ್ಕೊಂಡಿದ್ದಲ್ಲ ಅಂತಾರ. ಉತ್ತರ ಅನ್ನುವಾಗ ಅದು ತಂದೆಯ ದೇವರು ಇರುವ ಜಾಗ ಅಂತ ಹೇಳಿದ್ರೆ, ತಂದೆಯಾದ ದೇವರಿಂದ ಬರುವ ಜಡ್ಜ್ಮೆಂಟ್ಗಳು, ತಂದೆಯ ದೇವರಿಂದ ಬರುವ ಆಶೀರ್ವಾದಗಳು ಅಂತ ಹೇಳುವಾಗ ಇದು ಪರಲೋಕಕ್ಕೆ ಸಂಬಂಧಪಟ್ಟ ಒಂದು ಹೇಳ್ತೀನಿ. ಸಹೋದರ ಸಹೋದರಿಯರೇ, ಇವಾಗ ನಾವು ಇವತ್ತು ನೋಡಿದ್ದು
ವಿಷಯ ಏನಂತ ಕೇಳಿದ್ರೆ, ಮೊದಲು ನಾವು ಒಂದು ಪ್ಲಾನ್ ಹಾಕಿ ಆ ದೇವದರ್ಶನ ಗುಡಾರನ ಕಟ್ಟಕ್ಕೆ ಮೋಶೆಗೆ ಕೊಟ್ಟಿರೋದು ಆ ದಿಕ್ಕುಗಳು. ಆ ದಿಕ್ಕುಗಳಲ್ಲಿ ನಾವು ಮೊದಲು ಆತ್ಮೀಯವಾಗಿ ಇರುವ ವಿಷಯಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೂ ಮತ್ತೆ ಇಲ್ಲಿ ದಕ್ಷಿಣದಿಂದ ಉತ್ತರಕ್ಕೂ ನಾವು ಮೊದಲು ಅದನ್ನ ಅರ್ಥ ಮಾಡ್ಕೊಬೇಕು ನಮ್ಮಲ್ಲಿ ಇರೋದು. ಆವಾಗೆ ನಾವು ಏನ್ ಮಾಡಕ್ಕಾಗತ್ತೆ ಅಂತ ಕೇಳಿದ್ರೆ ಈ ದೇವದರ್ಶನ ಗುಡಾರ ಅನ್ನುವ ಆಲಯ ನಮ್ಮಲ್ಲಿ ಕಟ್ಟಕ್ಕೆ ಶುರುವಾಗತ್ತೆ. ಹಂಗಾದ್ರೆ ತಂದೆ ದೇವ್ರು ಮೊದಲು ಏನ್ ಹೇಳ್ತಾರೆ, ನಿಮ್ಮಲ್ಲಿ ವಿಧೇಯತನ ಬಹಳ ಮುಖ್ಯ. ಸೊ ಇವಾಗ ನಾವು ಮೊದಲು ನೋಡಿದ್ದು ಮೋಶೆ ಕಟ್ಟಕ್ಕೆ ಶುರು ಮಾಡಿದ್ದು ಈ ದಿಕ್ಕುಗಳಿಂದ. ಈ ದಿಕ್ಕ ಮೊದಲು ಏನಂತ ಕೇಳಿದ್ರೆ ಒಂದು ಡೈರೆಕ್ಷನ್. ದೇವರಿಗೆ ನಾವು ಅವಿಧೇಯತನ ಹೆಂಗೆ ಕಾಯಿನು ಬಿಟ್ಟು ಹೋದ, ಕಾಯಿನು ತಪ್ಪು ಮಾಡ್ದ, ಆದಾಮನು ತಪ್ಪು ಮಾಡಿದ್ದ, ಅವ್ರ ಎಲ್ಲಾ ಮಕ್ಕಳು ತಪ್ಪು ಮಾಡುವಾಗ ಎಲ್ಲರೂ ಯಾವ ಕಡೆ ಇದ್ರು ಅಂತ ಕೇಳಿದ್ರೆ ಅವರೆಲ್ಲ ಮೂಡ ಕಡೆ ಹೋಗಿದ್ರು. ಈಗ ಯಾವ ಕಡೆ ತಿರುಗ್ಬೇಕಂದ್ರೆ ಕ್ರಿಸ್ತನ ನೋಡ್ಬಿಟ್ಟು ನಾವು ಆ ಪಂಚಮಿ ಕಡೆ ನಾವು ಏನಾಗ್ಬೇಕು, ತಿರುಗಬೇಕು ಅಂತ ಇವತ್ತು ನಾವು ಈ ದೇವದರ್ಶನ ಗುಡಾರದಲ್ಲಿ ನಾವು ನೋಡಿದ್ವಿ. ಸೋದರ ಇದನ್ನ ಮನಸ್ಸಲ್ಲಿ ಇಟ್ಟುಕೊಳ್ರಿ. ಈ ಒಂದು ಚಿಕ್ಕ ಪಾಠ ಇದು ಏನಂತ ಕೇಳಿದ್ರೆ ಇದು 1 ಅವರಿಗೆ ಈ ಪಾಠ. ಇಂಥದ್ದು ವಿಷಯ ನೋಡ್ಬೇಕಾದ್ರೆ ನೆಕ್ಸ್ಟ್ ನಾವು ಇವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದೊಂದಾಗಿ ನಾವು ಕಟ್ಟಕ್ಕೆ ಶುರು ಮಾಡ್ತೀವಿ. ಅದನ್ನ ಅರ್ಥ ಮಾಡಕ್ಕೆ ನಾವು ಶುರು ಮಾಡ್ತೀವಿ. ದೇವರು ಈ ವಾಕ್ಯ ಕೂಡ ನೀವು ಬಹಳ ಒಂದು ತಾಳ್ಮೆದಿಂದ ನೀವು ಕೇಳಿದ್ದೀರಾ ಅಂತ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಅರ್ಥ ಮಾಡ್ಕೊಂತೀನಿ. ಅದನ್ನ ಇಟ್ಕೊಳ್ರಿ. ಯಾಕಂದ್ರೆ ಬರ್ತಾ ಬರ್ತಾ ನಾವು ಈ ಪಾಠಕ್ಕೆ ಹೋಗಲ್ಲ, ಇನ್ನ ಹೈಯರ್ ಸ್ಟಡೀಸ್ ಹೋಗ್ತಾನೆ ಇರ್ತದೆ. ಅವಾಗ ಈ ದಿಕ್ಕುಗಳು ಅಂತ ಹೇಳುವಾಗ ಮತ್ತೆ ನಾವು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಅದು ಮನಸ್ಸಲ್ಲೇ ಇಟ್ಟುಕೊಂಡು ನಾವು ದಿಕ್ಕುಗಳಲ್ಲಿ ಕ್ಲೀನ್, ಯಾಕಂದ್ರೆ ಆ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ಆ ದಿಕ್ಕುಗಳಲ್ಲೇ ಇಡಬೇಕು ಅಂತ ಹೇಳ್ತಾರೆ. ಈ ದಿಕ್ಕುಗಳಲ್ಲೇ ಇರಬೇಕು ಅಂತ ತಂದೆ ದೇವರು ಹೇಳುವಾಗ ಅದನ್ನ ನಾವು ಮೊದಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ದಿಕ್ಕುಗಳ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ತಂದೆ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಆಮೇಲೆ ಅದೇ ತರ ಸಹೋದರ ಸಹೋದರಿಯರೇ, ಈ ಒಂದು ಪಾಠಕ್ಕಾಗಿ ನಾವು ಏನ್ ಮಾಡೋಣ ಅಂತ ಕೇಳಿದ್ರೆ, ನಮ್ಮ ಮನೆಯಲ್ಲಿ ಬ್ರದರ್ ಇವರು ನಮ್ಮ ಲೈನ್ ಅಲ್ಲಿ ಬ್ರದರ್ ಮನೋರಾಜನ್ ಬ್ರದರ್ ಇದ್ದಾರೆ. ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಂತೀನಿ. ಬ್ರದರ್ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡಿ. ಪ್ರಾರ್ಥನೆ ಮಾಡಿ